Hello students, good evening. ಎಲ್ಲರಿಗೂ ನಮಸ್ಕಾರ. TCHR ಲೈವ್ ಕ್ಲಾಸಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಗಳನ್ನ ಹೇಳ್ತಾ ಕ್ವಿಕ್ ಆಗಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡುವ ಮಕ್ಕಳೇ. ಇವತ್ತಿನ ಸೆಷನ್ ಅಲ್ಲಿ ನಾವು ಫಸ್ಟ್ PUC ಬಯಾಲಜಿ ಲಾಸ್ಟ್ ಯೂನಿಟ್ ಹ್ಯೂಮನ್ ಫಿಸಿಯಾಲಜಿ ಯೂನಿಟಿನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಇದು ಪಾರ್ಟ್ 2 ಸೆಕೆಂಡ್ ಸೆಷನ್ ವೇರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಹ್ಯೂಮನ್ ಫಿಸಿಯಾಲಜಿ ಪಾರ್ಟ್. ಕಳೆದ ಸೆಷನ್ ಅಲ್ಲಿ ನಾವು ಹ್ಯೂಮನ್ ಫಿಸಿಯಾಲಜಿ ಯೂನಿಟ್ ಇಂದ ಕೆಲವೊಂದು ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಕೆಲವೊಂದು ಚಾಪ್ಟರ್ ಇಂದ ಬರಬಹುದಾದಂತಹ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ ಆಲ್ರೆಡಿ. ಇವತ್ತಿನ ಸೆಷನ್ ಅಲ್ಲಿ ಉಳಿದಿರುವಂತಹ ಲಾಸ್ಟ್ ಕೊನೆಯ ಒಂದು 2-3 ಚಾಪ್ಟರ್ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡುವ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಸ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಇವತ್ತಿನ ಸೆಷನ್ನಿನ ಎಂಡಿಗೆ ನಾವು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವ್ದಿದೆ, ಈ ಸಲ ಎಕ್ಸಾಮಿಗೆ ಯಾವುದೆಲ್ಲ ಡಯಾಗ್ರಾಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಒಂದು ಲಿಸ್ಟ್ ಅನ್ನು ನಾವು ನೋಡ್ತಾ ಹೋಗುವ. ಓಕೆ ಸ್ಟೂಡೆಂಟ್ಸ್, ಸೊ ಬಿಫೋರ್ ವಿ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್, don't forget to fill the Google form, students, which is given in the description of this video. By filling the Google form, you will get the notes of this particular session. ಈ ಸೆಷನ್ನಿನ ನೋಟ್ಸ್ ಬೇಕಾಗಿದ್ರೆ ನಿಮ್ಮ ಡಿಸ್ಕ್ರಿಪ್ಷನ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡೋದನ್ನ ಮರಿಬೇಡಿ. ಅದೇ ತರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನ್ಯೂ ವ್ಯೂವರ್ಸ್ ಇದ್ರೆ, ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ, ಲೈವ್ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. TCHR is a platform which comes with live classes every day. ಗೊತ್ತಲ್ವಾ ನಿಮ್ಗೆ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಪ್ರತಿ ದಿವಸ ಲೈವ್ ಕ್ಲಾಸಸ್ ಇಲ್ಲಿ ನಡೀತಾ ಇರ್ತದೆ. ಮೇಕ್ ಯೂಸ್ ಆಫ್ ದೋಸ್ ಲೈವ್ ಕ್ಲಾಸಸ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡುವ, where we are going to discuss important questions from human physiology, that is from the chapter circulation, body fluid and circulation ಚಾಪ್ಟರ್ ಇಂದ ಕೆಲವೊಂದು ಕ್ವಶನ್ಸ್ ಇರ್ಬೋದು, ಲೋಕೋಮೋಷನ್ ಚಾಪ್ಟರ್ ಇಂದ ಕೆಲವೊಂದು ಕ್ವಶನ್ಸ್ ಇರ್ಬೋದು. ಅದೇ ತರ ಕೊನೆಯ 2 ಚಾಪ್ಟರ್ಸ್ ನ್ಯೂರಲ್ ಕಂಟ್ರೋಲ್, ಅದೇ ತರ ಎಂಡೋಕ್ರೈನ್ ಸಿಸ್ಟಮ್, ಆ ಚಾಪ್ಟರ್ ಗಳಿಂದ ಕೆಲವೊಂದು ಕ್ವಶನ್ಸ್ ಅನ್ನ ನೋಡ್ತಾ ಹೋಗುವ. ಓಕೆ, ಸೊ ಟು ಸೇವ್ ಟೈಮ್ ಐ ಹ್ಯಾವ್ ಆಲ್ರೆಡಿ ಲಿಸ್ಟೆಡ್ ಔಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನೇ ಡಿಸ್ಕಸ್ ಮಾಡ್ತಾ ಹೋಗುವ. Okay, so this is one of the very important question which you may expect from body fluid and circulation chapter. Okay, so ಇದು 5 mark question. Model question paper ಅಲ್ಲಿ ಏನ್ ಕೇಳಿದ್ದಾರೆ, I have asked about double circulation ಅಲ್ವಾ. ಸೊ ಇನ್ನೊಂದು ಕ್ವಶನ್ ನೀವು 5 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡಬಹುದಾದಂಥದ್ದು ಈ ಸಲ ಫೈನಲ್ ಎಕ್ಸಾಮಿಗೆ, ಎಕ್ಸ್ಪ್ಲೈನ್ ದ ಈವೆಂಟ್ಸ್ ಆಫ್ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳಿ. ಕಾರ್ಡಿಯಾಕ್ ಸೈಕಲ್ ಅಲ್ಲಿ ಏನೇನು ಈವೆಂಟ್ಸ್ ಇದೆ ಅದನ್ನ ಸಿಂಪಲ್ ಆಗಿ ನೀವು 5 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. 5 ಮೇನ್ ಈವೆಂಟ್ಸ್ ಇದೆ ಕಾರ್ಡಿಯಾಕ್ ಸೈಕಲ್ ಅಲ್ಲಿ ಅಲ್ವಾ. ಸೊ ಯಾವ್ದೆಲ್ಲ, ಜಾಯಿಂಟ್ ಡಯಾಸ್ಟೋಲ್, ಏಟ್ರಿಯಲ್ ಸಿಸ್ಟೋಲ್, ವೆಂಟ್ರಿಕ್ಯುಲರ್ ಸಿಸ್ಟೋಲ್, ಅದೇ ತರ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್, ಜಾಯಿಂಟ್ ಡಯಾಸ್ಟೋಲ್ ಅಗೇನ್. ಸೊ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು 5 ಮಾರ್ಕ್ಸಿಗೆ, ರೈಟ್. ಸೊ ಸಿಂಪಲ್ ಆಗಿ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ, ಸೊ ದಟ್ ಇಟ್ ಈಸ್ ಈಸಿ ಫಾರ್ ಯು ಟು ರಿಮೆಂಬರ್. ನೀವು ಆಲ್ರೆಡಿ ಓದಿರ್ತೀರಿ, ಇವಾಗ ಒಂದ್ಸಲ ರಿವೈಸ್ ಮಾಡಿದಾಗ ಆಗುತ್ತೆ. ಓಕೆ ಮಕ್ಕಳೇ, ಸೊ ದಟ್ ಎಕ್ಸಾಮಿಗೆ ನಿಮಗೆ ಕರೆಕ್ಟ್ ಆಗಿ ನೆನಪಿರುತ್ತೆ. ಇದನ್ನು ಕ್ವಿಕ್ ಆಗಿ ಒಂದ್ಸಲ ನೋಡ್ಕೊಂಡು ಹೋಗೋಣ, ಏನೇನಿದು, ಯಾವ್ದೆಲ್ಲ ಇವೆಂಟ್ಸ್ ಆಗ್ತಾ ಇರ್ತದೆ. ಫಸ್ಟ್ ಇವೆಂಟ್, ಕಾರ್ಡಿಯಾಕ್ ಸೈಕಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ಏನು ಫಸ್ಟ್ ಇವೆಂಟ್ ಆಗುವಂಥದ್ದು, ದಟ್ ಈಸ್ ಜಾಯಿಂಟ್ ಡಯಾಸ್ಟೋಲ್. ಜಾಯಿಂಟ್ ಡಯಾಸ್ಟೋಲ್ ಅಂದ್ರೆ ಏನು? ಜಾಯಿಂಟ್ ಅಂದ್ರೆ ಎರಡು ಕೂಡ, ಏಟ್ರಿಯಾ ಮತ್ತೆ ವೆಂಟ್ರಿಕಲ್. These are atria, right? This is atria, this is ventricle. Both of them are in diastole. Diastole ಅಂದ್ರೆ relaxed condition ಅಲ್ಲಿ ಇರುತ್ತದೆ ಅಲ್ವಾ. Both are relaxed. So all the chambers of the heart are in relaxed state. That is 2 atria, 2 ventricles are in relaxed state ಅಲ್ವಾ. ಸೊ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇದ್ದಾಗ ಏನಾಗ್ತದೆ, ಟ್ರೈಕಸ್ಪಿಡ್ ವಾಲ್ ಅಂಡ್ ಬೈಕಸ್ಪಿಡ್ ವಾಲ್ ಆರ್ ಓಪನ್. ಟ್ರೈಕಸ್ಪಿಡ್ ವಾಲ್ ಎಲ್ಲಿರ್ತದೆ, ಇಲ್ಲಿರುವಂತದ್ದು ಟ್ರೈಕಸ್ಪಿಡ್ ವಾಲ್, ಬೈಕಸ್ಪಿಡ್ ವಾಲ್ ಇಲ್ಲಿರುವಂತದ್ದು. ಅದು ಎರಡು ವಾಲ್ ಕೂಡ ಓಪನ್ ಆಗಿರ್ತದೆ, ಎಲ್ಲ ಚೇಂಬರ್ಸ್ ರಿಲ್ಯಾಕ್ಸ್ ಆಗಿರುವಾಗ. Okay, so what happens when the tricuspid and bicuspid wall are open? The blood can easily flow from atrium to the ventricle. Atrium ಗೆ blood ಎಲ್ಲಿಂದ ಬರ್ತಾ ಇರ್ತದೆ? It comes from the superior and inferior vena cava. ಈ atrium ಗೆ superior and inferior vena cava ದಿಂದ ಬರ್ತಾ ಇರ್ತದೆ. ಈ atrium ಗೆ through the pulmonary veins. Left atrium ಗೆ through pulmonary veins the blood comes, right. ಹಾಗೆ ಬಂದಂತಹ blood
Because this tricuspid and bicuspid walls are open, that slowly goes into the ventricle. ಸ್ವಲ್ಪ ಸ್ವಲ್ಪವೇ blood ventricle ಗೆ ಹೋಗ್ತಾ ಇರ್ತದೆ. Okay, so this is a condition. First cycle in a beginning ಅಲ್ಲಿ ಈ ತರ ಇರ್ತದೆ, ಅದನ್ನ joint diastole ಅಂತ ಹೇಳ್ತಾರೆ. But the semilunar valve are closed. Semilunar valve ಎಲ್ಲಿ ಇರ್ತದೆ? This is present somewhere here ಅಲ್ವಾ? ಅಯೋಟಾ ಮತ್ತೆ ಪಲ್ಮನರಿ ಪಲ್ಮನರಿ ಆರ್ಟರಿ, ಓಕೆ, ಸೊ ಇರುವಂತದ್ದು semilunar walls. This is closed. Okay, so this is closed. So that is joint diastole. Okay, so second event is atrial systole. ಅವಾಗ ಏನಾಗ್ತದೆ? See, during joint diastole, slowly the blood is coming into the ventricles. Okay, by that time what happens? The sinoatrial node which is present somewhere here, SA node anta karitare, adanne pacemaker anta kuda karitare, that generates action potential. Action potentials generate ಆಗ್ತದೆ, and the action potential ಏನಾಗ್ತದೆ? Because of the action potential, both the atria, it quickly spreads to the other atrium, and both the atria they get contracted. Okay, because of the action potential, atria gets contracted. Okay, so when it gets contracted, the blood, it moves into ventricle with more pressure. Okay, so it increases the flow of blood into the ventricle by 30% tanka blood flow increase ಆಗ್ತದೆ ventricles. Okay, so when the blood reaches the ventricle, at the same time the action potential also reaches the ventricle through, you know, right, AV node ಮತ್ತೆ bundle of Hayes, atrioventricular node, through all those AV bundle and AV bundle of his atrioventricular node somewhere here, AV atrioventricular bundle of his, ಅದರೆಲ್ಲದರ ಮೂಲಕ action potential ventricle ನ ಸುತ್ತಲೂ spread ಆಗ್ತದೆ, and that will lead to the contraction of the ventricle, that we call as ventricular systole. Systole ಅಂದ್ರೆ contraction. Okay, when the action potential reaches the ventricle becomes contracted, or ventricular systole ಅಂತಂದು ಹೇಳುವಂಥದ್ದು. Okay, at the same time ventricle ಯಾವಾಗ contract ಆಗ್ತದೆ, at the same time atria undergoes diastole. Okay, ಇಲ್ಲಿ atrium relax ಆಗ್ತದೆ, ventricle contract ಆಗ್ತದೆ. So because of that, because the atria gets relaxed, these wall get closed. Tricuspid ಮತ್ತು bicuspid wall close ಆಗ್ತದೆ, and the semilunar wall opens. Because of the pressure in the ventricle, semilunar wall which is present here, that gets in both. Yes, this wall get opened, and because of that the blood is pumped into the aorta and the pulmonary veins. Okay, so that so with the pressure in ventricles, tricuspid bicuspid wall closes, semilunar wall opens, and blood is moved out of the ventricles during ventricular systole. Next, what happens? Ventricular diastole. Once the blood is emptied from the ventricle ಇವಾಗ ಖಾಲಿ ಆಯ್ತಲ್ಲ, ಬ್ಲಡ್ ಎಲ್ಲ ಈ ಕಡೆ ಹೊರಗಡೆ ಹೋಯ್ತು, ಸ್ವಲ್ಪ ಬ್ಲಡ್ ಲಂಗ್ಸಿಗೆ ಹೋಯ್ತು, ಸ್ವಲ್ಪ ಟಿಶ್ಯೂಸಿಗೆ ಹೋಯ್ತು, ಈಗ ventricle ಖಾಲಿ ಆಯ್ತು, ರೈಟ್? ಸೊ ventricle undergoes diastole. ventricle ಅವಾಗ ರಿಲ್ಯಾಕ್ಸ್ ಆಗ್ತದೆ. Okay, so that we call it as ventricular diastole. Ventricle relaxes and ventricular pressure falls down. Okay, relax ಆದಾಗ ಪ್ರೆಷರ್ ಕೂಡ, ಒಳಗಡೆ ಇದ್ದಂಥ ಪ್ರೆಷರ್ ಕೂಡ ಕಡಿಮೆ ಆಗ್ತದೆ, and the semilunar wall closes. Okay, ಇಲ್ಲಿರುವಂತಹ ವಾಲ್ ಕ್ಲೋಸ್ ಆಗ್ತದೆ, so that there is no backflow of the blood. ಇಲ್ಲಿಂದ ವಾಪಸ್ ರಿಟರ್ನ್ ಬ್ಲಡ್ ಬರದೇ ಇರೋ ತರ ಈ ವಾಲ್ ಇಲ್ಲಿ ಕ್ಲೋಸ್ ಆಗ್ತದೆ, ಯಾವಾಗ ಇಲ್ಲಿ ಪ್ರೆಷರ್ ಕಡಿಮೆ ಆದಾಗ. Okay, and the tricuspid and bicuspid wall open, and the blood start flowing from the atria to ventricle. Again, ಇಲ್ಲಿ ಪ್ರೆಷರ್ ಇನ್ನೂ ಕಡಿಮೆ ಆದ ತಕ್ಷಣ ಏನಾಗ್ತದೆ, ಈ ವಾಲ್ ಓಪನ್ ಆಗ್ತದೆ, and the blood from atria, it starts coming back to the ventricle ಮೊದಲಿನ ತರನೇ. So at the same time atria is also relaxed state, ventricle is also in a relaxed state, so that we call it as joint diastole. Both atria and the ventricles are relaxed now. ಸೊ ಈ 5 ಪಾಯಿಂಟ್ ಅನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಯು ಕ್ಯಾನ್ ರೆಫರ್ ದಿಸ್ ಡೈರೆಕ್ಟ್ಲಿ. ಓಕೆ, ಇದೇ ತರ ಪಾಯಿಂಟ್ಸ್ ಅನ್ನು ರೆಫರ್ ಮಾಡಿ ಈ ತರ 5 ಪಾಯಿಂಟ್ಸ್ ಆಗಿ ಬರಬೇಕು 5 ಮಾರ್ಕ್ಸ್ಗೆ. ದಿಸ್ ಡಯಾಗ್ರಾಮ್ ಇಸ್ ನಾಟ್ ನೆಸೆಸರಿ. ಐ ಜಸ್ಟ್ made use of this diagram
ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಡಯಾಗ್ರಾಮ್ ಮಾಡಿರುವಂಥದ್ದು. ಎಕ್ಸಾಮ್ಗೆ ಕೇಳಿದರೆ ನೋ ನೀಡ್ ಟು ರೈಟ್ ದ ಡಯಾಗ್ರಾಮ್, ಜಸ್ಟ್ 5 steps or the 5 events of the cycle you should write. Okay. Next, one more 5 mark question you may expect from this chapter is explain ABO blood grouping in human. ಓಕೆ, 2 ಥರ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ನೀವು ಕಲ್ತಿದ್ದೀರಿ. ಒಂದು ABO ಬ್ಲಡ್ ಗ್ರೂಪಿಂಗ್, ಇನ್ನೊಂದು RH ಬ್ಲಡ್ ಗ್ರೂಪಿಂಗ್ ಅಲ್ವಾ. RH ರಿಲೇಟೆಡ್ ಕ್ವಶನ್ಸ್ ಕೇಳಿದರೆ 3 ಮಾರ್ಕ್ಸಿಗೆಲ್ಲ ಕೇಳ್ಬೋದು. ಓಕೆ, ಸೊ ABO ಬ್ಲಡ್ ಗ್ರೂಪಿಂಗ್ ಯೂಶಲಿ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಸೊ ಏನು ಬರಿಬೇಕಿಲ್ಲಿ? ABO ಬ್ಲಡ್ ಗ್ರೂಪಿಂಗ್ ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್, ಓಕೆ, ಸೊ ABO ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಡಿಪೆಂಡ್ಸ್ ಆನ್ 2 things ಅಲ್ವಾ. ಒನ್ ಈಸ್ ಪ್ರೆಸೆನ್ಸ್ ಆಫ್ 2 ಸರ್ಫೇಸ್ ಆಂಟಿಜೆನ್ಸ್ ಆನ್ ದ ಸರ್ಫೇಸ್ ಆಫ್ RBC ಮೇಲೆ ಒಂದು ಆಂಟಿಜನ್ ಮಾಲಿಕ್ಯೂಲ್ಸ್ ಇರ್ತದೆ, ರೈಟ್. ದ ಪ್ರೆಸೆನ್ಸ್ ಆಫ್ 2 ಸರ್ಫೇಸ್ ಆಂಟಿಜೆನ್ಸ್, ದಟ್ ಈಸ್ ಆಂಟಿಜನ್ A and ಆಂಟಿಜನ್ B ಆನ್ ಹ್ಯೂಮನ್ RBC. ಹ್ಯೂಮನ್ RBC ಮೇಲ್ಗಡೆ ಸರ್ಫೇಸ್ ಅಲ್ಲಿ there are 2 types of antigens present. One is antigen A, other one is antigen B, right. ಸೊ ಆಂಟಿಜನ್ A ಅಂತ ಇರ್ತದೆ, ಆಂಟಿಜನ್ B ಅಂತ ಇರ್ತದೆ. ನಾಟ್ ನೆಸೆಸರಿ ಇಲ್ಲಿ ಪ್ರತಿಯೊಬ್ಬರ ಬಾಡಿಯಲ್ಲಿ 2 ಆಂಟಿಜನ್ ಇರೋದಿಲ್ಲ. ಕೆಲವರ RBCಯಲ್ಲಿ ಆಂಟಿಜನ್ A ಮಾತ್ರ ಇರ್ತದೆ, ಕೆಲವರ RBCಯಲ್ಲಿ ಆಂಟಿಜನ್ B ಮಾತ್ರ ಇರ್ತದೆ, ಕೆಲವರ RBCಯಲ್ಲಿ 2 ಇರ್ಬೋದು, ಆಂಟಿಜನ್ A ಆಂಟಿಜನ್ B ಇರ್ಬೋದು, ಇನ್ನು ಕೆಲವರಲ್ಲಿ ಯಾವುದೇ ಥರದ ಆಂಟಿಜನ್ ಇಲ್ಲದೆ ಇರ್ಬೋದು, ರೈಟ್. ಅದೇ ಥರ ಪ್ಲಾಸ್ಮಾ ತಗೊಂಡ್ರೆ ನೀವು, ಇನ್ ದ ಪ್ಲಾಸ್ಮಾ ಆಫ್ ಹ್ಯೂಮನ್ ಬ್ಲಡ್ ದೆರ್ ಆರ್ different natural antibodies. Okay, plasma andre you know, right, that straw colored fluid blood which contains all the types of blood cells. A plasma dalli ಏನು ಇರ್ತದೆ, antibodies ಇರ್ತದೆ, right. So different kinds of blood group, they contain different kinds of antibodies. ಈಗ antigen A RBC ಮೇಲ್ಗಡೆ antigen A ಇದ್ರೆ that person he has anti-B antibody in his blood. You know that, right? ಈಗ ಒಬ್ಬ ಪರ್ಸನ್ ಇನ್ RBC ಅಲ್ಲಿ ಆಂಟಿಜನ್ B ಇದ್ರೆ ಪ್ಲಾಸ್ಮಾದಲ್ಲಿ anti-B anti-A antibody ಇರ್ತದೆ, right? So based on the type of antigen on the surface of the RBC and antibodies in the plasma of human blood, plasma in human blood can be grouped into A, B, AB and O. ಅಂದರೆ ಯಾವ ಥರದ ಆಂಟಿಜನ್ RBC ಮೇಲೆ ಇದೆ ಆ್ಯಂಡ್ ಯಾವ ಥರದ ಆಂಟಿಬಾಡಿ ಪ್ಲಾಸ್ಮಾದಲ್ಲಿದೆ, ಅದರ ಆಧಾರದ ಮೇಲೆ ಹ್ಯೂಮನಲ್ಲಿ 4 ಥರದ ಬ್ಲಡ್ ಗ್ರೂಪ್ ಇದೆ, A, B, AB ಮತ್ತು O ಅಲ್ವಾ. ಸೊ ಬ್ಲಡ್ ಗ್ರೂಪ್ ಇಂಡಿವಿಜುವಲ್ individuals have antigen A on the surface of RBC. Okay, A blood group ಅನ್ನು ಹೊಂದಿರುವಂತಹ ಇಂಡಿವಿಜುವಲ್, they have antigen A on surface of RBC and antibody B in the blood plasma. ನಿಮ್ಮದು ಈಗ A ಬ್ಲಡ್ ಗ್ರೂಪ್ ಅಂತಾದರೆ ನಿಮ್ಮ RBCಯಲ್ಲಿ ಆಂಟಿಜನ್ A ಇರ್ತದೆ, ಪ್ಲಾಸ್ಮಾದಲ್ಲಿ ಆಂಟಿಬಾಡಿ B ಇರ್ತದೆ, ರೈಟ್. ಅದೇ ಥರ ನಿಮ್ಮ ಬ್ಲಡ್ ಗ್ರೂಪ್ B ಆದರೆ your RBC will have antigen B and plasma will have antibody A, right. ಅದೇ ಥರ AB blood group ಇರುವ individual, he has both A and B antigen on the surface of the RBC but no antibody in the blood plasma. Whereas O blood group people, they have no antigen on RBC but they have both A and B antibody in the plasma. ಸೊ ಈ ಥರದೇ ಇದನ್ನು ಪಾಯಿಂಟ್ ವೈಸ್ ಬರೀರಿ. ಆ್ಯಂಡ್ ವಿ ನೋ ದ್ಯಾಟ್ ಡ್ಯೂರಿಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ದ ಡೋನರ್ಸ್ ಗ್ರೂಪ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ರೆಸಿಪಿಯೆಂಟ್ ಬ್ಲಡ್ ಗ್ರೂಪ್. ಯಾರು ಬ್ಲಡ್ ಡೊನೇಟ್ ಮಾಡ್ತಾರೆ ಅವರ ಬ್ಲಡ್ ಗ್ರೂಪ್, ಯಾರು ರಿಸೀವ್ ಮಾಡ್ತಾರೆ ಅವ್ರ ಬ್ಲಡ್ ಗ್ರೂಪ್ ಜೊತೆ ಮ್ಯಾಚ್ ಆಗಬೇಕು. ಓಕೆ, ಸೊ ಈ ಡೋನರ್ ಗ್ರೂಪನ್ನು ಐಡೆಂಟಿಫೈ ಮಾಡಲಿಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ 18.1 ಟೇಬಲ್ ನಂಬರ್ 18.1 ಆ ಟೇಬಲನ್ನು ಕೂಡ ನೀವು ಈ ಆನ್ಸರ್ ಜೊತೆ ಬರೀಬೇಕು. ಓಕೆ, ಏನು ಇಲ್ಲಿ ಡಿಸ್ಕ್ರೈಬ್ ಮಾಡಿದೆ ಅದೇ ಟೇಬಲ್ ಫಾರ್ಮಲ್ಲಿ ಕೂಡ ನೀವು ಬರೀಬೇಕಾಗ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಟೇಬಲನ್ನು ರೆಫರ್ ಮಾಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ನೀವು ಸೇರಿಸಬೇಕು, AB ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲ್ ರಿಸಿಪಿಯೆಂಟ್ ಆ್ಯಂಡ್ O ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲ್ ಡೋನರ್. ಯು ನೋ ದ್ಯಾಟ್ AB ಅಂತ ಹೇಳಿದರೆ ಇಟ್ ಈಸ್ ಯೂನಿವರ್ಸಲ್ ರಿಸಿಪಿಯೆಂಟ್. ದಟ್ ಮೀನ್ಸ್ AB ಬ್ಲಡ್ ಗ್ರೂಪ್ ಇರುವಂತಹ ಪರ್ಸನ್ ಹಿ ಕ್ಯಾನ್ ರಿಸೀವ್ ಬ್ಲಡ್
ಡ್ಯೂರಿಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರಮ್ ಎನಿ ಬ್ಲಡ್ ಗ್ರೂಪ್. ಯಾವುದೇ ಬ್ಲಡ್ ಗ್ರೂಪಿನವರು ಕೂಡ AB ಅವರಿಗೆ ಬ್ಲಡ್ ಅನ್ನ ಕೊಡಬಹುದು. ಅದೇ ತರ O ಬ್ಲಡ್ ಗ್ರೂಪ್ ಹೊಂದಿರುವಂತಹ ವ್ಯಕ್ತಿ ಅವನು ಬೇರೆ ಯಾವುದೇ ಬ್ಲಡ್ ಗ್ರೂಪ್ಗೆ ಕೂಡ ಅವನು ಬ್ಲಡ್ ಅನ್ನ ಕೊಡಬಹುದು. ವಾಟ್ ಈಸ್ ದ ರೀಸನ್? ದ ರೀಸನ್ ಇಸ್ O is a universal donor. Justify, give reason ಅಂತ ಕೇಳಿದ್ರೆ O is a universal donor because the RBCs of O blood group people, it has no antigen on the surface. Okay, so ಅದೇ ತರ AB ಯಾಕೆ ರೆಸಿಪಿಯಂಟ್ ಅಂದ್ರೆ his plasma, it doesn't have any antibody. That is the reason. Okay, so this is one important concept. Okay, next. So ಅದೇ ಚಾಪ್ಟರ್ ಇಂದ ಉಳಿದಿರುವಂತ 5 ಮಾರ್ಕ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಲೀಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಡಯಾಗ್ರಾಮ್ ಬರೋದು ಡೌಟ್ ಈ ಚಾಪ್ಟರ್ ಇಂದ. ಬಟ್ ಇಫ್ ಯು ಆರ್ ಯೋರ್ ಟಾರ್ಗೆಟ್ ಈಸ್ ಟು ಸ್ಕೋರ್ ಅಬೋವ್ 90 ಅಥವಾ 95 ಅಬೋವ್ ಸ್ಕೋರ್ ಮಾಡುವವರು ಅಂತ ಅಂದ್ರೆ ಡೋಂಟ್ ಸ್ಕಿಪ್ ಎನಿ ಆಫ್ ದ ಟಾಪಿಕ್. ಓಕೆ, ಸೊ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್ ಇದು ನೀವು ಹೈಸ್ಕೂಲಿಂದ ಕಲಿತಾ ಬಂದಿದ್ದೀರಿ ಅಲ್ವಾ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಿಮ್ಗೆ ಇದನ್ನ ರಿವೈಸ್ ಮಾಡಲಿಕ್ಕೆ. ಸೊ ಡೋಂಟ್ ಸ್ಕಿಪ್ ದಿಸ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್ for 5 marks. Diagram of ECG, very easy concept, very important topic also, very easy, right? ಅಲ್ಲಿ ಒಂದಷ್ಟು waves ಇದೆ, something like this, right? Right? ಹೇಗೆ ECG ನ ಯಾವ ತರ ಮಾಡ್ತೇವೆ ನಾವು? ECG, there is P wave, then there is Q R S wave, then there is T wave, right? This is P, Q, R, S and T. So ಇದನ್ನ representation of ECG. This is also important, maybe for 2 marks. Okay, then 3 mark question, coagulation of blood. Okay, this is least expected ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟರ್ ಇಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರ್ತದೆ. ಬಟ್ ಯು ಮೇ ಎಕ್ಸ್ಪೆಕ್ಟ್ ದ ಸ್ಪ್ಲಿಟೆಡ್. ಈಗ ಡಯಾಗ್ರಾಮ್ ಆಫ್ ECG ನ 2 ಮಾರ್ಕ್ಸ್ ಕೇಳಿ, coagulation of blood ಆ ಪ್ರೊಸೆಸ್ ಅನ್ನ 3 ಮಾರ್ಕ್ಸ್ ಕೇಳ್ಬೋದು. ಆ ತರ ಸ್ಪ್ಲಿಟ್ ಮಾಡಿ ಕೂಡ ಕೇಳ್ಬೋದಲ್ವಾ 5 ಮಾರ್ಕ್ಸ್ಗೆ. ಸೊ ಪ್ರಿಪೇರ್ ಫಾರ್ ಇವನ್ ದಿಸ್. Okay, blood coagulation process, how the fibrinogen are involved, how calcium ion is involved. ನೆನಪಿದ್ಯಾ ಆ ಕಂಪ್ಲೀಟ್ ಪ್ರೊಸೆಸ್, ಬ್ಲಡ್ coagulation cascade ಏನು ಕಲ್ತಿದ್ದೀರಿ ನೀವು ಅದನ್ನ ಕಲ್ತ್ಕೊಳ್ಳಿ, coagulation of blood. Okay, so these are other important topics from this particular chapter. Next, so this is also 5 mark question. See, according to blueprint ಅಲ್ಲಿ ಏನು blueprintiನ ಪ್ರಕಾರ this chapter, this question is from locomotion and body movements chapter ಇಂದ ಕೇಳಿದಂತಹ question. This is having least weightage, 5 marks weightage ಇರುವಂತ ಹೇಳಿದ್ರೆ ಈ ಚಾಪ್ಟರ್ ಇಂದ only one 5 mark question is asked. Okay students, ಅದು ಕೂಡ ಈ ತರ ಸ್ಪ್ಲಿಟ್ ಮಾಡಿ ಕೇಳಿದ್ದಾರೆ. Okay, you may expect this. ಸೊ ಯಾರಿಗೆ ತುಂಬಾ ಕಷ್ಟ ಅನಿಸ್ತದೆ ಬಯಾಲಜಿ, ಸಿಲೆಕ್ಟ್ ಮಾಡಿ ಕೆಲವು ಟಾಪಿಕ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಿ, ಪಾಸ್ ಆಗೋದೇ ನಿಮ್ಮ ಗೋಲ್ ಆಗಿದೆ ಅಂತವ್ರು ಯು ಮೇ ಸ್ಕಿಪ್ ದಿಸ್ ಚಾಪ್ಟರ್. ಅಂದ್ರೆ ಜಸ್ಟ್ 5 ಮಾರ್ಕ್ಸಿನ ಒಂದು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಲ ಎಕ್ಸಾಮಿಗೆ. ಓಕೆ ಸ್ಟೂಡೆಂಟ್ಸ್, ಅಲ್ಲಿ ಚಾಯ್ಸಸ್ ಇರ್ತದೆ ಕೂಡ. ಯಾವ ತರ ಬರ್ತದೆ ಬಂದ್ರೆ ಈ ತರ ಸ್ಪ್ಲಿಟ್ ಮಾಡಿ ಕೇಳ್ಬೋದು. ಓಕೆ, ದಿಸ್ ಇಸ್ ಒನ್ ಆಫ್ ದ ಕೈಂಡ್ ಆಫ್ ದ ಕ್ವಶನ್ ಯು ಮೇ ಎಕ್ಸ್ಪೆಕ್ಟ್. ಓಕೆ, ಒಂದು ತರದ ಈ ತರದ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ತರ? there will be 2 questions, A and B. ಒಂದಕ್ಕೆ 3 marks ಇರ್ತದೆ, ಇನ್ನೊಂದಕ್ಕೆ 2 marks ಇರ್ತದೆ. Like differentiate between skeletal muscle and smooth muscle. Okay, skeletal muscle ಮತ್ತೆ smooth muscle ಗೆ ಏನು ಡಿಫರೆನ್ಸ್? You already know it, right? This is very easy. Skeletal muscle, it is associated with the skeletal system. And smooth muscle ಎಲ್ಲಿರ್ತದೆ? It is present in the inner walls of hollow visceral organs. ನಮ್ಮ ಬಾಡಿ ಒಳಗಡೆ ಇರುವಂತಹ ವಿಸರಲ್ ಆರ್ಗನ್ ಲೈಕ್ ಎಲಿಮೆಂಟರಿ ಕೆನಲ್, ರೆಸ್ಪಿರೇಟರಿ ಸಿಸ್ಟಮ್, ಇಲ್ಲಿರುವಂತಹ ಆರ್ಗನಿನ ಇನ್ನರ್ ವಾಲ್ ಅಲ್ಲಿ ಲೊಕೇಟ್ ಆಗಿರುವಂತಹ ಮಸಲ್ ಸ್ಮೂತ್ ಮಸಲ್ ಆಗಿರ್ತದೆ. ಸ್ಕೆಲ್ಟಲ್ ಮಸಲ್ is striated ಅಂದ್ರೆ when you look this muscle under the microscope, you can see small stripes present like this, striations. This we call it as striations. Skeletal muscle is striated whereas smooth muscle is non-striated. Okay, ಅದರಲ್ಲಿ ಯಾವುದೇ ಆ ತರದ ಸ್ಟ್ರೈಯೇಷನ್ಸ್ ನಿಮಗೆ ಕಾಣಿಸುವುದಿಲ್ಲ. ಓಕೆ,
Skeletal muscle, it is voluntary. ಅಂದ್ರೆ ನಮಗೆ ಅದರ ಕಂಟ್ರೋಲ್ ಇದೆ. ಸೊ ಈ ಮಸಲಿನ ಕಂಟ್ರೋಲ್ ನಮಗೆ, ಇಟ್ ಈಸ್ ಅಂಡರ್ ಅವರ್ control. That's why it is voluntary. Whereas smooth muscle is involuntary. ನಿಮ್ಮ ಸ್ಟಮಕ್ ಅಲ್ಲಿ ಇರುವಂತಹ ಮಸಲ್ ಮೂವ್ಮೆಂಟ್ ಆಗೋದು ನಿಮಗೆ ಗೊತ್ತಾಗ್ತದ ಇಲ್ಲ ಅಲ್ವಾ? ಡೈಜೆಷನ್ ಆಗ್ತಾ ಇರುವಾಗ ಇಟ್ ಇಸ್ ಇನ್ವಾಲಂಟ್ರಿ. ಇಟ್ ಕ್ಯಾರೀಸ್ ಔಟ್ ಇಟ್ಸ್ ಫಂಕ್ಷನ್ ವಿದೌಟ್ ಅವರ್ ಇನ್ವಾಲ್ವ್ಮೆಂಟ್. ಕಾನ್ಶಿಯಸ್ ನಮ್ಮ ಕಾನ್ಶಿಯಸ್ಗೆ ನಮ್ಮ ಕಾನ್ಶಿಯಸ್ನೆಸ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ಅದು ವರ್ಕ್ ಆಗ್ತಾ ಇರುವಂಥದ್ದು. ಸ್ಕೆಲ್ಟಲ್ ಮಸಲ್ ಇಸ್ ವಾಲಂಟ್ರಿ. ನಿಮ್ಮ ಕೈ ಯಾವಾಗ ಮೂವ್ ಆಗಬೇಕು, ಕಾಲು ಯಾವಾಗ ಮೂವ್ ಆಗಬೇಕು, ಯು ಕಂಟ್ರೋಲ್ ಇಟ್. Right? Facial muscles, we control it. That is voluntary. Smooth muscle is involuntary. One more difference is skeletal muscle is multinucleated, smooth muscle is uninucleated. ಇದರಲ್ಲಿ ಯಾವುದಾದ್ರೂ ಒಂದು ಮೂರನ್ನು ನೆನ್ಪಿಟ್ಕೊಳ್ಳಿ ನೀವು ಡಿಫ್ರೆನ್ಸಸ್. ಅದೇ ಥರ ಬಿ, ಡಿಸ್ಕ್ರೈಬ್ ಇಯರ್ ಆಸಿಕಲ್. ಇಯರ್ ಆಸಿಕಲ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ear ossicle is a part of the middle ear. Our ear is divided into three parts, right? The outer ear ಏನಿದೆ, ಇಯರ್ ಪಿನ್ ಇದು ಹೊರಗಡೆ ಏನು ಕಾಣಿಸ್ತದಲ್ಲ ಸ್ಟ್ರಕ್ಚರ್, ದಟ್ ಇಸ್ ಔಟರ್ ಇಯರ್. ಆಮೇಲೆ ಇದೆ ಮಿಡಲ್ ಇಯರ್, ಆಮೇಲೆ ಇನ್ನರ್ ಇಯರ್ ಇದೆ. ಇನ್ನರ್ ಇಯರ್ ಅಲ್ಲಿ ಎರಡು ಕ್ಲೋಯಾಕ ಅಂತ ಒಂದು ಸ್ಟ್ರಕ್ಚರ್ ಇದೆ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಿಯರಿಂಗ್, ರೈಟ್? ಸೊ ಇನ್ನೊಂದು ಸ್ಟ್ರಕ್ಚರ್ ನಮ್ಮ ಬಾಡಿ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದಲ್ಲ ಇನ್ನರ್ ಇಯರ್ ಅಲ್ಲಿ ಇರುವಂಥದ್ದು. ಮಿಡಲ್ ಅಲ್ಲಿ ಇಯರ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ ಇಸ್ ಇಯರ್ ಆಸಿಕಲ್. ಓಕೆ, ಇಯರ್ ಆಸಿಕಲ್ ಆರ್ ಪಾರ್ಟ್ ಆಫ್ ಮಿಡಲ್ ಇಯರ್. ಈಚ್ ಮಿಡಲ್ ಇಯರ್ ಇನ್ ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ 3 small bones known as malleus, incus and stapes. ಓಕೆ, ಸೊ ಈ 3 ಬೋನ್ಸಿನ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಅದನ್ನು ಮೆನ್ಷನ್ ಮಾಡಿದ್ರು ಸಾಕಾಗ್ತದೆ. ನೀವು ಇನ್ನು ಇಯರ್ ಆಸಿಕಲ್ ಎಲ್ಲಿ ಇರ್ತದೆ, ಆ 3 ಬೋನಿನ ಹೆಸರೇನು ಅದನ್ನು ನೆನ್ಪಿಟ್ಕೊಳ್ಳಿ. ಮಿಡಲ್ ಇಯರ್ ಅಲ್ಲಿ ಇರ್ತದೆ. ಮ್ಯಾಲಿಯಸ್, ಇನ್ಕಸ್ ಅಂಡ್ ಸ್ಟೆಪಿಸ್ ಆರ್ ದ ನೇಮ್ಸ್ ಆಫ್ the ear muscle bones involved in ear ossicles. Okay, so let me quickly go through the chat box. So Chetan has a doubt. O positive ನಲ್ಲಿ ಆಂಟಿಜನ್ ಇದೆಯಲ್ಲ ಮ್ಯಾಮ್, ಹೇಗೆ O positive ಡೋನರ್ ಆಗ್ತದೆ? O positive ಇಸ್ ಅ ಯೂನಿವರ್ಸಲ್ ಡೋನರ್. O positive ನಲ್ಲಿ ನಿಮಗೆ ಎ ಮತ್ತೆ ಬಿ ಆಂಟಿಜನ್ ಇಲ್ಲ. O positive ಆದ್ರೂ ಕೂಡ, ಪಾಸಿಟಿವ್ ಯಾಕೆ ಹೇಳ್ತೇವೆ? ಪಾಸಿಟಿವ್ ನೆಗೆಟಿವ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದ RH ಫ್ಯಾಕ್ಟರ್, ದಟ್ ಇಸ್ ಡಿಫ್ರೆಂಟ್. ಓಕೆ, ಅದು ABO ಬ್ಲಡ್ ಗ್ರೂಪ್ ಅಂಡರ್ ಅಲ್ಲಿ ಬರೋದಿಲ್ಲ, RH ಫ್ಯಾಕ್ಟರ್ ಇನ್ ಅಂಡರ್ ಅಲ್ಲಿ ಬರ್ತದೆ, ರೈಟ್? ನಾವು ಇಲ್ಲಿ ಎ ಮತ್ತೆ ಬಿ ಆಂಟಿಜನಿನ ಬಗ್ಗೆ ಮಾತಾಡ್ತಾ ಇದ್ದೇವೆ, ರೈಟ್? ಈಗ O ನೆಗೆಟಿವ್ ಮತ್ತೆ O ಪಾಸಿಟಿವ್ ಮಿಕ್ಸ್ ಆದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಅಲ್ಲಿ ಡೋನರ್ ಆಗುದಿಲ್ಲ. ಸೊ O ಬ್ಲಡ್ ಗ್ರೂಪ್ ಇಟ್ ಡಸಂಟ್ ಹ್ಯಾವ್ A and B ಆಂಟಿಜನ್ಸ್ ಅಂತ ಹೇಳ್ತಾ ಇರುವಂಥದ್ದು. ಓಕೆ, AB ಆಂಟಿಜನ್ಸ್ ಇಲ್ಲ, ದಟ್ ಇಸ್ ವೈ ಇಟ್ ಈಸ್ ಅ ಯೂನಿವರ್ಸಲ್ ಡೋನರ್. ಅಲ್ಲಿ ಪಾಸಿಟಿವ್ ಅಂತ ಬರ್ತಾ ಇರೋದು RH ಫ್ಯಾಕ್ಟರ್ ಇಂದ. ಓಕೆ, hope I clarified your doubt, Chetan. Okay, students, if you have any question, you can post it in the chat box. Let us continue. Okay. Yeah. So this is one very important topic from locomotion and locomotion chapter. So ಅದೇ ತರ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅದೇ ಚಾಪ್ಟರ್ ಇಂದ ಹೇಳಿದ್ರೆ? ಒನ್ ಈಸ್ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್. ವೆರಿ ಇಂಪಾರ್ಟೆಂಟ್, very important topic. Okay, that is also known as sliding filament theory ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಆ ಚಾಪ್ಟರ್ ಇಂದ ಇರುವಂಥದ್ದು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ. ಇಫ್ ಯು ರಿಮೆಂಬರ್, ಏನು ಕಲ್ತಿದ್ದೀರಿ ಅಲ್ಲಿ? ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಒಂದು ನ್ಯೂರಾನ್ ಬಂದು ಮಸಲಿಗೆ ಮಸಲ್ ಜೊತೆ ಇಂಟರಾಕ್ಟ್ ಆಗ್ತಾ ಇರುವಂತಹ ರೀಜನ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳ್ತೇವೆ. ಇಫ್ ದೆರ್ ಈಸ್ ಸಮ್ ಸ್ಟಿಮ್ಯುಲೈ, acetylcholine is released by the neuron. By getting that signal in the muscle from the sarcolemma, calcium ions are released. ನೆನಪಿದೆಯಾ? ಕ್ಯಾಲ್ಸಿಯಂ ಅಯಾನ್ಸ್ ಹೋಗಿ actin in a troponin filament ಗೆ ಅಟ್ಯಾಚ್ ಆಗ್ತದೆ, and that will slip the tropomyosin. ಆವಾಗ ಮಯೋಸಿನ್ ಫಿಲಮೆಂಟ್ ಬಂದು actin ಜೊತೆ ಬೈಂಡ್ ಆಗ್ತದೆ by utilizing the energy from the ATP, right? That will lead to the muscle contraction. ಅದೊಂದು ಸೈಕಲ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ.
right? So sliding filament theory, so adanna ondu kaltಕೊಳ್ಳಿ. Okay, so again I'm telling, this is important for those who are planning to score above 90, 100 ಅಲ್ಲಿ 90% ಇಂದ ಜಾಸ್ತಿ ಸ್ಕೋರ್ ಮಾಡುವವರು ಇದನ್ನ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಸೊ ಸ್ವಲ್ಪ ಕಷ್ಟ ಪಡೋರು, ಬಯಾಲಜಿ ಅಂದ್ರೆ ಕಷ್ಟ ಆಗುವವರು, ಯು ಮೇ ಸ್ಕಿಪ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಇಂದ ಇರುವಂತಹ ಕ್ವಶನ್ ಅನ್ನ ನೀವು ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಚಾಯ್ಸಸ್ ಇರ್ತದೆ. ಬಂದ್ರೆ ಈ ಚಾಪ್ಟರ್ ಇಂದ ಒಂದು 5 ಮಾರ್ಕ್ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು. ಓಕೆ, ನೆಕ್ಸ್ಟ್ ಅದೇ ತರ ಒನ್ ಮೋರ್ ಇಂಪಾರ್ಟೆಂಟ್ ಯು ಮೇ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾಪ್ಟರ್ is describe the structure of contractile proteins. ಯಾವುದು contractile proteins? Actin and myosin, right? Actin and myosin are the contractile proteins. ಇಲ್ಲಿ ಏನು 5 ಮಾರ್ಕ್ಸ್ ಕೇಳಿದ್ರೆ ನೀವೇನು ಬರಿಬೇಕು? ಎರಡದ್ದು ಕೂಡ ಡಯಾಗ್ರಾಮ್ ಬರಿಬೇಕು. ಓಕೆ, ಬೋತ್ ಡಯಾಗ್ರಾಮ್ಸ್ ಯು ಶುಡ್ ರೈಟ್, and the explanation ಅಲ್ಲಿ ಏನೇನು ಬರಬೇಕು? ಎಕ್ಸ್ಪ್ಲನೇಷನ್ ಅಲ್ಲಿ ಆಕ್ಟಿನಿನ ಕಾಂಪೋನೆಂಟ್ಸ್ ಯಾವುದೆಲ್ಲ? ದಟ್ ಈಸ್ ಟ್ರೋಪೋನಿನ್, ಟ್ರೋಪೋಮಯೋಸಿನ್, ಎಫ್ ಆಕ್ಟಿನ್ ಅಂತ ಇದೆ. ಓಕೆ, ಅದರದ್ದು ಏನು ಫಂಕ್ಷನ್, ಏನು ಎಕ್ಸ್ಪ್ಲನೇಷನ್ 2 to 3 ಸೆಂಟೆನ್ಸ್ ಅಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡಿ. ಮಯೋಸಿನ್ ಅಲ್ಲಿ ಮೀರೋಮಯೋಸಿನ್ ಅಂದ್ರೆ ಏನು, ಹೆಡ್ ಅಂದ್ರೆ ಏನು, ಕ್ರಾಸ್ ಆರ್ಮ್ ಅಂದ್ರೆ ಏನು, ATP ಬೈಂಡಿಂಗ್ ಸೈಟ್ ಏನು, ವಾಟ್ ಈಸ್ ಅ ಸಿಗ್ನಿಫಿಕೆನ್ಸ್ ಆಫ್ ATP ಬೈಂಡಿಂಗ್ ಸೈಟ್, ಅದೊಂದು ಎಗೇನ್ 3 to 4 ಸೆಂಟೆನ್ಸ್ ಅಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಜಸ್ಟ್ ಅದರ ಸ್ಟ್ರಕ್ಚರ್ ಅನ್ನ, ಡಯಾಗ್ರಾಮ್ ಅನ್ನ ಬರೆದು ಬಿಡುವಂಥದ್ದಲ್ಲ. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಕೇಳಿದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್ ಅಲಾಂಗ್ ವಿತ್ ದ ಡಯಾಗ್ರಾಮ್. ಓಕೆ, ಲರ್ನ್ ದೀಸ್ 3 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ಯಾವುದೆಲ್ಲ? ದೀಸ್ ಕಾನ್ಸೆಪ್ಟ್ಸ್, ಆಮೇಲೆ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ, ಅದೇ ಥರ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಬಗ್ಗೆ ಕಲ್ತ್ಕೊಳ್ಳಿ. ಓಕೆ ಮಕ್ಕಳೇ, ನೆಕ್ಸ್ಟ್. ಸೊ ದಿಸ್ ಕ್ವಶನ್ ಈಸ್ ಅಗೈನ್ 5 ಮಾರ್ಕ್ ಕ್ವಶನ್ ಫ್ರಮ್ ನ್ಯೂರಲ್ ಕಂಟ್ರೋಲ್ ಚಾಪ್ಟರ್ ಇಂದ ಕೇಳಿದಂಥ ಕ್ವಶನ್. ಓಕೆ, ಈ ಚಾಪ್ಟರ್ ಇಂದ ಕೂಡ ನಿಮಗೆ ಜಸ್ಟ್ 5 ಮಾರ್ಕ್ಸ್ ವೇಟೇಜ್ ಇರುವಂತಹ ಚಾಪ್ಟರ್. ಇದರಿಂದ ಕೂಡ 5 ಮಾರ್ಕಿಗೆ ಈ ತರ ಸ್ಪ್ಲಿಟ್ ಆದಂತಹ ಕ್ವಶನ್ಸ್ ಅನ್ನ ಕೇಳ್ಬೋದು. 3 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಆಗಿ ಡಿವೈಡ್ ಮಾಡಿ ಕೇಳ್ಬೋದು. ಓಕೆ, ಅದೇ ತರ 2+2+1 ಆ ತರ ಕೂಡ ಡಿವೈಡ್ ಮಾಡಿ ಕೇಳ್ಬೋದು ಕ್ವಶನ್ಸ್ ಅನ್ನು. ಓಕೆ, ಸೊ ದಿಸ್ ಇಸ್ ಒನ್ important concept you should understand here. Okay, so describe the types of neuron based on number of axons and dendrites. Neuron structure ಒಂದು ನೋಡ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಇಟ್ಸ್ ವೆರಿ ಈಸಿ. ಹೈಸ್ಕೂಲಿಂದನೇ ಕಲಿತಾ ಇದ್ದೀರಿ, ಅದನ್ನ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ, ಬಿಡಬೇಡಿ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುವಂತಹ ಟಾಪಿಕ್ ಅನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಒಂದ್ಸಲ ಎಕ್ಸಾಮ್ ಹತ್ರ ಬಂದಾಗೆ ಒಂದ್ಸಲ ಆ ಡಯಾಗ್ರಾಮ್ಸ್ ಅನ್ನ ರಿಕಾಲ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ಕಲ್ತಿರ್ತೀರಲ್ವಾ, ಯಾಕೆ ಸುಮ್ಮನೆ ಬಿಡಿ? ಬೈ ಚಾನ್ಸ್ ಅದೇ ಎಕ್ಸಾಮಿಗೆ ಬಂದರೆ ಈಸಿಯಾಗಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಲ್ಲ. ಸೊ ಅದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಡಯಾಗ್ರಾಮ್. ಓಕೆ, ಒನ್ ಮೋರ್ ನ್ಯೂರಾನ್ ರಿಲೇಟೆಡ್ ಕ್ವಶನ್ ಈಸ್, ನ್ಯೂರಾನ್ಸ್ ಆರ್ ಟೈಪ್ಸ್ ಆಫ್ ನ್ಯೂರಾನ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಆಕ್ಸಾನ್ಸ್ ಆ್ಯಂಡ್ ಡೆಂಡ್ರೈಟ್ಸ್. 3 ಟೈಪ್ಸ್ ಆರ್ there, ರೈಟ್? ಮಲ್ಟಿಪೋಲರ್ ಅಲ್ಲಿ ಏನಿರ್ತದೆ? ಲೆಟ್ ಮಿ ಡ್ರಾ ಇಟ್ ಹಿಯರ್. ಮಲ್ಟಿಪೋಲರ್ ಮೀನ್ಸ್ there is one axon. ಓಕೆ, ಸೊ ಸಿಂಗಲ್ ಆಕ್ಸಾನ್ ಇರ್ತದೆ and 2 or more than dendrites are present. Okay, 2 ಅಥವಾ 2ಕ್ಕಿಂತ ಜಾಸ್ತಿ ಡೆಂಡ್ರೈಟ್ಸ್ ಇದ್ರೆ ದಿಸ್ ಈಸ್ ಮಲ್ಟಿಪೋಲರ್. ಎಲ್ಲಿರ್ತದೆ ಈ ತರದ್ದು? ದಿಸ್ ಇಸ್ ಪ್ರೆಸೆಂಟ್ ಇನ್ ದ ಸೆರೆಬ್ರಲ್, ಇನ್ ನಮ್ಮ ಬ್ರೈನ್ ಅಲ್ಲಿ ಇರುವಂಥದ್ದು. ಓಕೆ, ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಇರುವಂಥದ್ದು ಈ ಟೈಪಿನ ನ್ಯೂರಾನ್ಸ್. ನಮ್ಮ ಬ್ರೈನ್ ಒಳಗಡೆ ಏನಿದೆ ಅಲ್ಲಿರುವಂತಹ ನ್ಯೂರಾನ್ಸ್ ಮಲ್ಟಿಪೋಲರ್ ನ್ಯೂರಾನ್ಸ್. ಬೈಪೋಲರ್ ಅಂದ್ರೆ ಯಾವ ತರ ಇರ್ತದೆ? ಬೈಪೋಲರ್ ಕಂಟೈನ್ಸ್ ಅ ಸಿಂಗಲ್ ಡೆಂಡ್ರೈಟ್ and a single axon. Okay, ಒಂದೇ ಡೆಂಡ್ರೈಟ್ ಇರ್ತದೆ, ಒಂದೇ ಆಕ್ಸಾನ್ ಇರ್ತದೆ, ದಟ್ ಈಸ್ ಬೈಪೋಲರ್. ಎಲ್ಲಿರ್ತದೆ? ಬೈಪೋಲರ್ ಇಸ್ ಪ್ರೆಸೆಂಟ್ ಇನ್ ದ ರೆಟಿನಾ ಆಫ್ ದ ಐ, ಕಣ್ಣಲ್ಲಿ ಇರುವಂಥದ್ದು, ರೆಟಿನಾದಲ್ಲಿ ಇರುವಂಥದ್ದು. ಅದೇ ತರ ಯೂನಿಪೋಲರ್ ಇಸ್ there is only one axon and dendrite is absent. ಈ ತರ ನ್ಯೂರಾನ್ಸ್ ಇರ್ತದೆ, ಬಟ್ ದಿಸ್ ಇಸ್ ವೆರಿ ರೇರ್. ದಿಸ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್. ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಮಾತ್ರ ಕಾಣಿಸುವಂತಹ ನ್ಯೂರಾನ್ಸ್. ದಿಸ್ ಇಸ್ ಯೂನಿಪೋಲಾರ್. 3 ಟೈಪ್ಸ್ ಆಫ್ ನ್ಯೂರಾನ್ಸ್. ಓಕೆ, ಸೊ ಒನ್ ಮೋರ್ ಕ್ವಶನ್ for 2 marks is the differences between electrical and chemical synapse. First of all, what is synapse? Synapse is a region where the membranes of 2 neurons interact. ಯಾವುದು ಆ 2 neurons? One is a presynaptic neuron, other one is a post-synaptic neuron.
ಓಕೆ, ಪ್ರೀ ಮತ್ತೆ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸಿ, ದಿಸ್ ಈಸ್ ಒನ್ ನ್ಯೂರಾನ್. ಈ ನ್ಯೂರಾನ್ ಇನ್ನೊಂದು ನ್ಯೂರಾನ್ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕಲ್ವಾ, ಸೊ ದಟ್ ಇಟ್ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟ್ ದ ಸಿಗ್ನಲ್ ಅನ್ನ ಈಸಿ ಪಾಸ್ ಮಾಡ್ಲಿಕ್ಕೆ ದೇ ಆರ್ ಇನ್ ಕಾಂಟ್ಯಾಕ್ಟ್ ಅಲ್ವಾ. ಸೊ ಆಕ್ಸನ್ ಆಫ್ ದಿಸ್ ನ್ಯೂರಾನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಡೆಂಡ್ರೈಟ್ ಆಫ್ ದಿಸ್ ನ್ಯೂರಾನ್. ಓಕೆ, ಸೊ ಈ ಕಾಂಟ್ಯಾಕ್ಟ್ ರೀಜನ್, ಈ ಆಕ್ಸಾನ್ ಬಂದು ಡೆಂಡ್ರೈಟ್ ಎಲ್ಲಿ ಕಾಂಟ್ಯಾಕ್ಟ್ ಆಗ್ತದೆ ಅಥವಾ ಇಂಟರಾಕ್ಟ್ ಆಗ್ತದೆ, ಓಕೆ, ದಾಟ್ ರೀಜನ್ ವಿ ಕಾಲ್ಡ್ ಆಸ್ ಸಿನಾಪ್ಸ್. ಸೊ ಸಿನಾಪ್ಸ್ ಈ ರೀಜನಿನ ಆ ಕಡೆ ಇರುವಂತಹ ನ್ಯೂರಾನ್ಸ್, ದಟ್ ಈಸ್ ಪ್ರೀ ಸಿನಾಪ್ಟಿಕ್ ಅಂಡ್ ದಿಸ್ ಬಿಕಮ್ಸ್ ಪೋಸ್ಟ್ ಸಿನಾಪ್ಟಿಕ್ ನ್ಯೂರಾನ್. ಓಕೆ, ಸೊ ಈ ಎರಡು ಸಿನಾಪ್ಸ್ ಅಥವಾ this region we call it as synapse, and this synapse is of two types. One is electrical and chemical. What is electrical synapse? The membranes of pre and post synaptic neurons are at close proximity. ಎರಡು ಕೂಡ ತುಂಬಾ ಹತ್ತಿರ ಇರ್ತದೆ. ಯಾವುದರಲ್ಲಿ? electrical neurons, electrical synapse ಅಲ್ಲಿ. Okay, there is no much gap between the axon of presynaptic neuron and dendrite of the postsynaptic neuron. Whereas in chemical synapse, pre and postsynaptic neurons are separated by a fluid filled synaptic cleft. ಎರಡು ನ್ಯೂರಾನಿನ ಬಗ್ಗೆ ತುಂಬಾ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಇಟ್ ಇಸ್ ಫಿಲ್ಡ್ ವಿತ್ ಫ್ಲೂಯಿಡ್, ಅಂಡ್ ಆ ಗ್ಯಾಪ್ ಅನ್ನು ನಾವು ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೇವೆ. ಸೊ ವಿ ಫೈಂಡ್ ಸಿನಾಪ್ಟಿಕ್ ಕ್ಲೆಫ್ಟ್ ಇನ್ ಕೆಮಿಕಲ್ ಸಿನಾಪ್ಸ್, ಸಿನಾಪ್ಟಿಕ್ ಕ್ಲೆಫ್ಟ್ ಇಸ್ ಆಬ್ಸೆಂಟ್ ಇನ್ ಎಲೆಕ್ಟ್ರಿಕಲ್ ಸಿನಾಪ್ಸ್. ಆ ತರ ಸಿಂಪಲ್ ಆಗಿ ಕೂಡ ಬರಿಬಹುದು. ದಟ್ ಈಸ್ ಒನ್ ಡಿಫರೆನ್ಸ್. ಒನ್ ಮೋರ್ ಡಿಫರೆನ್ಸ್ ಇಸ್ ಟ್ರಾನ್ಸ್ಮಿಷನ್ ಆಫ್ ಸಿಗ್ನಲ್ ಈಸ್ ಫಾಸ್ಟರ್. ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ಗೆ ಸಿಗ್ನಲ್ ಸ್ಪೀಡ್ ಆಗಿ ಪಾಸ್ ಆಗ್ತದೆ electrical synapse ಅಲ್ಲಿ, that is slower in chemical synapse. Okay, and in electrical synapse neurotransmitters are not involved. electrical synapse ಗೆ ನ್ಯೂರೋಟ್ರಾನ್ಸ್ಮಿಟರ್ ಬೇಡ. ಆಕ್ಷನ್ ಪೊಟೆನ್ಷಿಯಲ್ ಹೇಗೆ ಟ್ರಾನ್ಸ್ಮಿಟ್ ಆಗ್ತದೆ ಅದೇ ರೀತಿಯಲ್ಲಿ ಎರಡು ನ್ಯೂರಾನಿನ ಮಧ್ಯೆ ಸಿಗ್ನಲ್ ಪಾಸ್ ಆಗುವಂಥದ್ದು. ವೆರಾಸ್ ಕೆಮಿಕಲ್ ಸಿನಾಪ್ಸಿಸ್ ಅಲ್ಲಿ ಸ್ಪೆಷಲ್ ಕೈಂಡ್ ಆಫ್ ನ್ಯೂರೋಟ್ರಾನ್ಸ್ಮಿಟರ್ಸ್ ಆರ್ ರಿಕ್ವೈರ್ಡ್. ಎಸಿಟೈಲ್ ಕೋಲಿನ್ ತರ ಅಥವಾ ಡೋಪಮೈನ್, ಇದೆಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸ್. ಆ ತರದ ಸ್ಮಾಲ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಆರ್ ರಿಕ್ವೈರ್ಡ್ ಟು ಕ್ಯಾರಿ ಸಿಗ್ನಲ್ ಫ್ರಮ್ ಒನ್ ನ್ಯೂರಾನ್ ಟು ದ ಅದರ್ ನ್ಯೂರಾನ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಇಲೆಕ್ಟ್ರಿಕಲ್ ಅಂಡ್ ಕೆಮಿಕಲ್ ಸಿನಾಪ್ಸಿಸ್. ಸೊ ಈ ತರ ಸ್ಪ್ಲಿಟ್ ಆದಂತಹ ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಚಾಪ್ಟರ್ ಇಂದ. ಅದರ್ ದ್ಯಾನ್ ದಿಸ್ ಯು ಶುಡ್ ಆಲ್ಸೋ ಲರ್ನ್ ಡಯಾಗ್ರಾಮ್ ಶೋಯಿಂಗ್ ಸ್ಯಾಜಿಟಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್. ಓಕೆ, ಇದೊಂದು ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ಅಪಿಯರ್ ಆದಂತಹ ಕ್ವಶನ್. ಅದನ್ನ ಬಿಡಬೇಡಿ. ಅಗೈನ್ ಯು ಹ್ಯಾವ್ ಲರ್ನ್ ದಿಸ್ ಡಯಾಗ್ರಾಮ್ ಪ್ರೀವಿಯಸ್ಲಿ. ಓಕೆ, ಆದ ಕಾರಣ ಇದನ್ನ ಒಂದ್ಸಲ ರಿಕಾಲ್ ಮಾಡ್ಕೊಂಡು ಹೋಗಿ ಎಕ್ಸಾಮಿಗೆ. ಬ್ರೈನಿನ ಸ್ಟ್ರಕ್ಚರ್ ಬೈ ಚಾನ್ಸ್ ಏನಾದ್ರು ಕೇಳಿದ್ರೆ. ಓಕೆ, ಸೊ ಸಿಂಪಲ್ ಆಗಿ ಬ್ರೈನಿನ ಸ್ಟ್ರಕ್ಚರ್ ಅನ್ನು ಹೇಗೆ ಡ್ರಾ ಮಾಡೋದು ಒಂದ್ಸಲ ನೋಡ್ಕೊಂಡು ಹೋಗಿ. ಅದೇ ತರ ಆಕ್ಷನ್ ಪೊಟೆನ್ಷಿಯಲ್ ಅಂಡ್ ರೆಸ್ಟಿಂಗ್ ಪೊಟೆನ್ಷಿಯಲ್, ಈ ಎರಡು ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ಚಾಪ್ಟರ್ ಇಂದ. ಓಕೆ ಸ್ಟೂಡೆಂಟ್ಸ್, and then finally the last chapter, 22nd chapter, last chapter. Idrinda you will expect 1 mark and 2 mark questions. Okay, 1 mark ಮತ್ತೆ 2 mark questions ಈ ಚಾಪ್ಟರ್ ಇಂದ ಬರುವಂತದ್ದು. ಸೊ ಈ ಎಂಟೈರ್ ಚಾಪ್ಟರ್ ಅಲ್ಲಿ ನೀವು ಏನ್ ಕಲ್ತಿದ್ದೀರಿ? ಬೇರೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಕಲ್ತಿದ್ದೀರಿ ಅಲ್ವಾ, ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಕಲ್ತಿದ್ದೀರಿ. ಆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತವೆ ಅಂತ ಕಲ್ತಿದ್ದೀರಿ. ಅದೇ ತರ ಆ ಹಾರ್ಮೋನಿನ ಫಂಕ್ಷನ್ಸ್ ಅನ್ನ ಕಲ್ತಿದ್ದೀರಿ ನೀವು ಅಲ್ವಾ. ಮತ್ತೆ ಕೆಲವೊಂದು ಹಾರ್ಮೋನ್ಸ್ಗಳಿಗೆ ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಅವುಗಳು ಸರಿಯಾಗಿ ವರ್ಕ್ ಮಾಡದೇ ಇದ್ರೆ ಏನ್ ಡಿಸಾರ್ಡರ್ ಆಗ್ತದೆ ಅನ್ನೋದನ್ನ ಕೆಲವೊಂದಕ್ಕೆ ಕಲ್ತಿದ್ದೀರಿ ಅಲ್ವಾ. ಸೊ ಅದಷ್ಟನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಯಾವ ತರ ಕ್ವಶನ್ ಬಂದ್ರು ನೀವು ಆನ್ಸರ್ ಮಾಡ್ಬೋದು. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಈ ತರ ಒಂದು ಟೇಬಲ್ ಮಾಡಿ ಇಟ್ಕೊಳ್ಳಿ. ಓಕೆ, ನೀವು 22nd ಚಾಪ್ಟರ್ ಓದ್ತಿರಲ್ಲ, ಓದ್ತಾ ಈ ಟೇಬಲ್ ಒಂದನ್ನ ರೆಡಿ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಹಿಂದಿನ ದಿವಸ ಅಥವಾ ಎಕ್ಸಾಮ್ ದಿನ ಬೆಳಗ್ಗೆ ಎದ್ದು ಒಂದ್ಸಲ ಓದ್ತಿರಲ್ವಾ, 22nd ಚಾಪ್ಟರ್ ಅನ್ನ ರಿವೈಸ್ ಮಾಡ್ಬೇಕಾದ್ರೆ ಈ ಟೇಬಲ್ ಅನ್ನ ಒಂದ್ಸಲ ನೀವು ನೋಡ್ಕೊಂಡ್ರೆ ಸಾಕು, ನೆನಪಿರುತ್ತೆ. ಓಕೆ, ಸೊ ಯಾವ ತರ ಟೇಬಲ್? ಫಸ್ಟ್ ನೀವು ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವುದು ಅಂತ ಬರೀತೀರಿ. ಆಮೇಲೆ ಆ ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ ಅಂತ ಬರೀತೀರಿ. ಅದರ ಫಂಕ್ಷನ್ ಅನ್ನ ಬರೀತೀರಿ, ಹಾರ್ಮೋನಿನ ಫಂಕ್ಷನ್ ಅನ್ನ ಬರೀತೀರಿ. ಆಮೇಲೆ ಎಲ್ಲೆಲ್ಲ ಡಿಸಾರ್ಡರ್ಸ್ ಅನ್ನ ಡಿಸ್ಕ್ರೈಬ್ ಮಾಡಿದಿರಿ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತೀರಿ. ಓಕೆ, ಕ್ವಿಕ್ ಆಗಿ ಒಂದ್ಸಲ ನೋಡ್ತಾ ಹೋಗೋಣ. ಫಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಯು ಹ್ಯಾವ್ ಸ್ಟಡಿಡ್ ಇನ್ ದಿಸ್ ಚಾಪ್ಟರ್ ಇಸ್ ಹೈಪೋಥಾಲಮಸ್. ರೈಟ್, ಎಲ್ಲಿರ್ತದೆ ಹೈಪೋಥಾಲಮಸ್? ಹೈಪೋಥಾಲಮಸ್ ಇಸ್ ಪಾರ್ಟ್ ಆಫ್ ಅವರ್ ಡಯನ್ಸೆಫಲಾನ್. ಡಯನ್ಸೆಫಲ್ ಅಂದ್ರೆ ನಮ್ಮ ಬ್ರೈನ್ ಅಲ್ಲಿ ಇರುವಂತದ್ದು, ಫೋರ್ ಬ್ರೈನ್ ಅಲ್ಲಿ ಇರುವಂತದ್ದು ಒಂದು ಪಾರ್ಟ್. ಹೈಪೋಥಾಲಮಸ್ ನೀವು ಲೇಬಲ್ ಮಾಡ್ತಿರಲ್ವಾ ಬ್ರೈನಿನ ಸ್ಟ್ರಕ್ಚರ್ ಅಲ್ಲಿ. ಸೊ ಹೈಪೋಥಾಲಮಸ್ ಕ್ಯಾನ್ ಆಕ್ಟ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಅದೊಂದು ಕೆಲವೊಂದು ಹಾರ್ಮೋನ್ಸ್ ಅನ್ನ
ಸುಮಾರಷ್ಟು ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡ್ತಿದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತಹ ಹಾರ್ಮೋನ್ ಈಸ್ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್, GnRH ಅಂತ ಕರೀತಾರೆ. ಸಿ hypothalamus it secretes two types of hormones. Okay, one is releasing hormone, other one is inhibiting hormone. Releasing hormone ಅಂದ್ರೆ ಏನು? ಹೈಪೋಥಾಲಮಸ್ ಇಂದ ಬಂದಂತಹ ಹಾರ್ಮೋನ್ ಇನ್ನೊಂದು ಯಾವುದೋ ಎಂಡೋಕ್ರೈನಿಗೆ ಹೋಗಿ ಆ ಎಂಡೋಕ್ರೈನ್ ಯಾವುದೋ ಹಾರ್ಮೋನ್ ರಿಲೀಸ್ ಮಾಡುವ ತರ ಮಾಡ್ತದೆ. ದೇ ಆರ್ ನೋನ್ ಆಸ್ ರಿಲೀಸಿಂಗ್ ಹಾರ್ಮೋನ್. ಫಾರ್ ಎಕ್ಸಾಂಪಲ್ GnRH, which is released by hypothalamus. Okay, it will go to the pituitary gland and help in synthesize and release of gonadotropin. Okay, so in GnRH in function ಏನು, it will go and stimulate another endocrine gland to release some other hormone. ಅದನ್ನ ರಿಲೀಸಿಂಗ್ ಹಾರ್ಮೋನ್ ಅಂತ ಕರೀತಾರೆ. ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಕೂಡ ರಿಲೀಸ್ ಆಗ್ತದೆ ಹೈಪೋಥಾಲಮಸ್ ಇಂದ. ಎಕ್ಸಾಂಪಲ್ is somatostatin. So somatostatin is a one which inhibit the release of growth hormone from the pituitary. Okay, pituitary ಇಂದ growth hormones ರಿಲೀಸ್ ಆಗೋದನ್ನ ಇನ್ಹಿಬಿಟ್ ಮಾಡುವಂತಹ ಹಾರ್ಮೋನ್ somatostatin. So hypothalamus, it secretes releasing hormone as well as inhibiting hormones. Okay, so idashtond important alla hypothalamus in hormones. We have so many other important glands here. The next very important endocrine gland is a pituitary gland. Okay, so pituitary gland is divided into two parts ಅಲ್ವಾ. ಅದರಲ್ಲಿ ಎರಡು ಪಾರ್ಟ್ ಇದೆ. ಒಂದು ಎಡಿನೋ ಹೈಪೋಫೈಸಿಸ್ ಅಂತ ಕರೀತಾರೆ, ಇನ್ನೊಂದು ನ್ಯೂರೋ ಹೈಪೋಫೈಸಿಸ್ ಅಂತ ಕರೀತಾರೆ. ಬೋತ್ ಆರ್ ಪಿಟ್ಯುಟರಿ ಗ್ಲ್ಯಾಂಡ್, ಎರಡು ಕೂಡ ಪಿಟ್ಯುಟರಿ ಗ್ಲ್ಯಾಂಡ್ ಇನ ಒಂದು ಪಾರ್ಟ್. ಒನ್ ಇಸ್ ಎಡಿನೋ ಹೈಪೋಫೈಸಿಸ್ ಅಂಡ್ ನ್ಯೂರೋ ಹೈಪೋಫೈಸಿಸ್. ಎಡಿನೋ ಹೈಪೋಫೈಸಿಸ್ ಇಟ್ ರಿಲೀಸಸ್ ಹೌ ಮೆನಿ ಹಾರ್ಮೋನ್ಸ್? 7 ಹಾರ್ಮೋನ್ಸ್. ನ್ಯೂರೋ ಹೈಪೋಫೈಸಿಸ್ ರಿಲೀಸಸ್ 2 ಹಾರ್ಮೋನ್ಸ್. ಯಾವುದೆಲ್ಲ ಎಡಿನೋ ಹೈಪೋಫೈಸಿಸ್ ರಿಲೀಸ್ ಮಾಡುವಂಥದ್ದು? ಒನ್ ಈಸ್ ಗ್ರೋತ್ ಹಾರ್ಮೋನ್, GH ಅಂದ್ರೆ ಗ್ರೋತ್ ಹಾರ್ಮೋನ್, ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಓವರ್ ಆಲ್ ಗ್ರೋತ್ ಆಫ್ ಅವರ್ ಬಾಡಿ. ಅಂದ್ರೆ ಗ್ರೋತ್ ಹಾರ್ಮೋನಿನ ಫಂಕ್ಷನ್ ನಮ್ಮ ಓವರ್ ಆಲ್ ಗ್ರೋತ್ ಅನ್ನ ಮಾಡರೇಟ್ ಮಾಡುವಂಥದ್ದು, ರೈಟ್. ಅಂಡ್ ಅಬ್ನಾರ್ಮಾಲಿಟಿ ಇನ್ ದ ಪಿಟ್ಯುಟರಿ ಅಥವಾ ಗ್ರೋತ್ ಹಾರ್ಮೋನ್, abnormal secretion of growth hormone will lead to a disorder known as acromegaly. Okay, important to remember. ಏನು ಗ್ರೋತ್ ಹಾರ್ಮೋನ್ ರಿಲೇಟೆಡ್ ಡಿಸಾರ್ಡರ್ ಅಂದ್ರೆ acromegaly. ನೆಕ್ಸ್ಟ್ PRL ಅಂದ್ರೆ ಏನು? Prolactin. Prolactin is a hormone which is important for the development of the mammary glands and production of milk. ಚೈಲ್ಡ್ ಬರ್ತ್ ಆದ ತಕ್ಷಣ ಮೆಮರಿ ಗ್ಲ್ಯಾಂಡ್ ಇಂದ ಮಿಲ್ಕ್ ಪ್ರೊಡಕ್ಷನ್ ಗೆ, ಮೆಮರಿ ಗ್ಲ್ಯಾಂಡ್ಸ್ ಅಲ್ಲಿರುವಂತಹ ಡಕ್ಟ್ಸ್ ಎಲ್ಲ ಡೆವಲಪ್ ಆಗೋದಕ್ಕೆ ಬೇಕಾದಂತಹ ಹಾರ್ಮೋನ್ ಪ್ರೊಲ್ಯಾಕ್ಟಿನ್ ರಿಲೀಸ್ ಬೈ ದ ಎಡಿನೋ ಹೈಪೋಫೈಸಿಸ್. ಆಮೇಲೆ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದೇನ್ ಮಾಡ್ತದೆ? ಪಿಟ್ಯುಟರಿ TSH ಅನ್ನ ಸೆಕ್ರೇಟ್ ಮಾಡ್ತದೆ. TSH ವಿಲ್ ಗೋ ಅಂಡ್ ಸ್ಟಿಮ್ಯುಲೇಟ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ರಿಲೀಸ್ ದ ಥೈರಾಯ್ಡ್ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ಸಿಂಥಸಿಸ್ ಆಗ್ಲಿಕ್ಕೂ ರಿಲೀಸ್ ಆಗ್ಲಿಕ್ಕೂ TSH ಬೇಕು. ಓಕೆ, ACTH, it is responsible for the synthesis of steroid hormones which helps in steroid hormones like corticoids. Okay, ಏನು ಗ್ಲೂಕೋಕಾರ್ಟಿಕಾಯ್ಡ್ಸ್, ಮಿನರಲೋಕಾರ್ಟಿಕಾಯ್ಡ್ಸ್, ಆ ತರದ ಹಾರ್ಮೋನ್ಸ್ ಅನ್ನು, ಸ್ಟಿರಾಯ್ಡ್ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಸೆಕ್ರೇಟ್ ಆಗಲಿಕ್ಕೆ ಬೇಕಾದಂತಹ ಹಾರ್ಮೋನ್ ACTH. Then there is luteinizing hormone LH and FSH, both of them. Okay, both of LH and FSH, they are responsible for stimulating gonadal activity. LH luteinizing hormone, FSH ಅಂದ್ರೆ follicular stimulating hormone. Gonads ಅಂದ್ರೆ ಏನು? The ovary ಮತ್ತೆ ಟೆಸ್ಟಿಸ್. ಓವರಿ ಫಿಮೇಲ್ಸ್ ಅಲ್ಲಿ ಇರ್ತದೆ, ಟೆಸ್ಟಿಸ್ ಮೇಲ್ಸ್ ಅಲ್ಲಿ ಇರ್ತದೆ. ಅವುಗಳು ಕೆಲವೊಂದು ಹಾರ್ಮೋನ್ಸ್ ಅನ್ನ ಸೆಕ್ರೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್ಸ್ ಯಾವುದು? LH ಮತ್ತೆ FSH. ಅದೇ ತರ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಮೆಲನೋಸೈಟ್ ಅಂದ್ರೆ ಮೆಲನಿನ್ ಅನ್ನ ಸೆಕ್ರೀಟ್ ಮಾಡುವಂತಹ ಸೆಲ್ಸ್ ನಮ್ಮ ಸ್ಕಿನ್ ಅಲ್ಲಿ ಇರುವಂತದ್ದು. ದಟ್ ರೆಗ್ಯುಲೇಟ್ಸ್ ದ ಪಿಗ್ಮೆಂಟೇಷನ್ ಆಫ್ ಅವರ್ ಸ್ಕಿನ್. ಸ್ಕಿನ್ ಡಾರ್ಕ್ನೆಸ್, ಸ್ಕಿನ್ನಿನ ಪಿಗ್ಮೆಂಟೇಷನ್ಗೆ, ಮೆಲನಿನ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುವಂತ ಹಾರ್ಮೋನ್ MSH. ಸೊ ಆ ತರ ಪಿಟ್ಯುಟರಿ ಗ್ಲ್ಯಾಂಡ್, ದಟ್ ಈಸ್ ಎಡಿನೋಹೈಪೋಫೈಸಿಸ್ ಪಾರ್ಟ್ ಆಫ್ ಪಿಟ್ಯುಟರಿ ಗ್ಲ್ಯಾಂಡ್, that secretes 7 hormones. Remember the functions of those hormones. Then the neurohypophysis. Neurohypophysis releases 2 hormones. One is oxytocin, which has its effect on the smooth muscle contraction during childbirth.
ಯುಟಿರಸ್ ಇಂದ ಮಗು ಹೊರಗಡೆ ಬರ್ಬೇಕಾದ್ರೆ ಯುಟಿರಸ್ ಇಂದ ಮಸಲ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಆಕ್ಸಿಟೋಸಿನ್ ರಿಲೀಸ್ ಆಗಬೇಕು. ಸ್ಮೂತ್ ಮಸಲ್ ಕಾಂಟ್ರಾಕ್ಷನ್ ಗೆ ಹೆಲ್ಪ್ ಆಗುವಂತ ಹಾರ್ಮೋನ್. ಅದೇ ತರ ವ್ಯಾಸೋಪ್ರೆಸಿನ್ which helps in reabsorption of water in the kidney. ADH antidiuretic hormone ಅಂತ ಕೂಡ ಅದನ್ನ ಕರೀತಾರೆ. ಓಕೆ, ವ್ಯಾಸೋಪ್ರೆಸಿನಿನ ಸೆಕ್ರೇಷನ್ ಕರೆಕ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಆಗ್ತಾ ಇಲ್ಲ ಅಂತ ಆದ್ರೆ that leads to a disorder known as diabetes insipidus. Okay, very important, diabetes insipidus. Next in glands, then we studied about the pineal gland, very small gland present near the pituitary gland of our pituitary gland in the brain. Okay, this releases a hormone known as melatonin. Okay, so ಏನ್ ಕೆಲಸ ಮೆಲಟೋನಿನ್ಗೆ? ಇಟ್ ರೆಗ್ಯುಲೇಟ್ಸ್ ದ 24-hour rhythm of the body. ನಮ್ಮ ಸ್ಲೀಪ್ ವೇಕ್ ಸೈಕಲ್, ಕತ್ತಲಾದ ತಕ್ಷಣ ನಿದ್ದೆ ಬರ್ತದೆ, ಬೆಳಕು ಹರಿದ ತಕ್ಷಣ ಎಚ್ಚರ ಆಗ್ತದೆ, ವಿಚ್ ಇಸ್ ಆಕ್ಚುಲಿ ಕಂಟ್ರೋಲಿಂಗ್ ದಿಸ್. ಓಕೆ, ದಿಸ್ ಇಸ್ ವಿ ಹ್ಯಾವ್ ಸಮಥಿಂಗ್, ನಮ್ಮ ಬ್ರೈನ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇಂದ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇರ್ತದೆ, ಮೆಲಟೋನಿನ್, ಅಂಡ್ ದಾಟ್ ರೆಗ್ಯುಲೇಟ್ಸ್ ಅವರ್ ಸ್ಲೀಪ್ ಅಂಡ್ ವೇಕ್ ಸೈಕಲ್. ರಾತ್ರಿ ಆದ ತಕ್ಷಣ ಯಾಕೆ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ಪೀನಿಯಲ್ ಗ್ಲ್ಯಾಂಡ್ ಸ್ಟಾರ್ಟ್ ಸೆಕ್ರೇಟಿಂಗ್ ಹಾರ್ಮೋನ್ ಮೆಲಟೋನಿನ್. ಬೆಳಕು ಹರಿದ ತಕ್ಷಣ ಯಾಕೆ ಎಚ್ಚರ ಆಗ್ತದೆ ಅಂತ ಹೇಳಿದ್ರೆ ಬೆಳಕಿಗೆ ಮೆಲಟೋನಿನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಇರ್ತದೆ, ಅವಾಗ ಆಟೋಮೆಟಿಕ್ ಆಗಿ ನಮ್ಗೆ ಎಚ್ಚರ ಆಗ್ಬೇಕು. ಓಕೆ, ಇಫ್ ಹೆಲ್ದಿ ಪರ್ಸನ್ ಅಲ್ಲಿ ಆ ತರ ಸ್ಲೀಪ್ ವೇಕ್ ಸೈಕಲ್ ನ್ಯಾಚುರಲ್ ಆಗಿ ಮೇಂಟೈನ್ ಆಗ್ತಾ ಇರ್ತದೆ. ದಟ್ ಇಸ್ ಮೇಂಟೈನ್ಡ್ ಬೈ melatonin secreted by pineal gland. Okay, so this particular hormone, it will also influence metabolism. ನಾವು ನ್ಯೂಟ್ರಿಯೆಂಟ್ಸ್ ಏನ್ ತಗೊಳ್ತೇವೆ ಥ್ರೂ ಫುಡ್, ಆ ನ್ಯೂಟ್ರಿಯೆಂಟ್ ಎಲ್ಲ ನಮ್ಮ ಬಾಡಿಗೆ ಯುಟಿಲೈಸ್ ಆಗ್ಲಿಕ್ಕೆ ಬೇರೆ ಬೇರೆ ಮೆಟಬಾಲಿಕ್ ಪ್ರೊಸೆಸಸ್ ಆಗ್ತಾ ಇರ್ತದಲ್ವಾ, ಆ ಮೆಟಬಾಲಿಕ್ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡ್ತದೆ ಮೆಲಟೋನಿನ್. ಅದೇ ತರ ಪಿಗ್ಮೆಂಟೇಷನ್, ನಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಗೆ ಮೇಂಟೈನ್ ಮಾಡ್ತದೆ. ಅದೇ ತರ ಮೆನ್ಸ್ಟ್ರುವಲ್ ಸೈಕಲ್, ಫಿಮೇಲ್ಸ್ ಅಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ಮೇಂಟೈನ್ ಮಾಡ್ತದೆ. ಇಟ್ ಹ್ಯಾಸ್ ಸಮ್ ರೋಲ್ ಟು ಪ್ಲೇ ಇನ್ ದ ಮೇಂಟೆನೆನ್ಸ್ ಆಫ್ ದ regular menstrual cycle in females. Okay. Next very important gland is thyroid gland. Thyroid gland releases thyroxine and triiodothyronin. Thyroxine, which is also known as T3, and T4. This is T4 and this is T3 ಅಂತ ಕೂಡ ಕರೀತಾರೆ. ಥೈರಾಕ್ಸಿನ್ ಅಂಡ್ ಟ್ರೈಐಯೋಡೋಥೈರಾನಿನ್ ಅಂತ ಹೇಳುವಂತಹ ಎರಡು ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತಾ ಇರ್ತದೆ ಥೈರಾಯ್ಡ್ ಗ್ಲ್ಯಾಂಡ್. ಏನದರ ಕೆಲಸ? ಇಟ್ ರೆಗ್ಯುಲೇಟ್ಸ್ ಬೇಸಲ್ ಮೆಟಬಾಲಿಕ್ ರೇಟ್, ಅಂದ್ರೆ ಯಾವ ಸ್ಪೀಡ್ ಅಲ್ಲಿ ನಮ್ಮ ಬಾಡಿಯ ಮೆಟಬಾಲಿಸಮ್ ಪ್ರೊಸೆಸ್ ಆಗ್ತದೆ ಅನ್ನೋದನ್ನ ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಅದೇ ತರ ಫಾರ್ಮೇಶನ್ ಆಫ್ RBC, ಮೇಂಟೈನಿಂಗ್ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್. ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಥೈರಾಕ್ಸಿನ್ ಅಂಡ್ ಟ್ರೈಐಯೋಡೋಥೈರೋನಿನ್. ವಾಟ್ ಆರ್ ದ ಡಿಸಾರ್ಡರ್ಸ್? ಥೈರಾಯ್ಡ್ ಗ್ಲ್ಯಾಂಡಿನ ಮಾಲ್ ಫಂಕ್ಷನಿಂಗ್ ಇಂದ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ನಮ್ಮ ಬಾಡಿಲಿ ಅಂದ್ರೆ ಇಟ್ ಮೇ ಲೀಡ್ ಟು ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಅದೇ ತರ ಗಾಯ್ಟರ್ ಅನ್ನ ಕಾಸ್ ಮಾಡ್ತದೆ, ಗ್ರೇವ್ಸ್ ಡಿಸೀಸ್. ದೀಸ್ ಆರ್ ಆಲ್ ದ ಡಿಸಾರ್ಡರ್ಸ್ ರಿಲೇಟೆಡ್ ಟು ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ಗ್ಲ್ಯಾಂಡ್ ಈಸ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಅದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. PTH ಅಂದ್ರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಏನ್ ಕೆಲಸ ಪ್ಯಾರಾಥೈರಾಯ್ಡ್ ಹಾರ್ಮೋನಿಗೆ? ಇಟ್ ಇನ್ಕ್ರೀಸಸ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ ದ ಬ್ಲಡ್. ಓಕೆ, ಸೊ ಯಾವಾಗೆಲ್ಲ ಕ್ಯಾಲ್ಸಿಯಂ ಲೆವೆಲ್ ನಮ್ಮ ಬ್ಲಡ್ ಅಲ್ಲಿ ಡಿಕ್ರೀಸ್ ಆಗ್ತದೆ ಅವಾಗೆಲ್ಲ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ರಿಲೀಸ್ ಆಗ್ತದೆ ಬ್ಲಡ್ಗೆ, ಅಂಡ್ ದಾಟ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ ದ ಬ್ಲಡ್. ಎಲ್ಲಿಗೆ ಬರ್ತದೆ ಬ್ಲಡ್ಗೆ ಕ್ಯಾಲ್ಸಿಯಂ? ಕ್ಯಾಲ್ಸಿಯಂ ಕಮ್ಸ್ ಫ್ರಮ್ ದ ಬೋನ್. ಓಕೆ, ಈ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ನಮ್ಮ ಬೋನ್ ಮೇಲೆ ಆಕ್ಟ್ ಆಗ್ತದೆ, ಬೋನ್ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅನ್ನ ಬ್ಲಡ್ ಗೆ ಮೊಬಿಲೈಸ್ ಮಾಡಿ ತರ್ತದೆ. ದಟ್ ಇಸ್ ಅ ಫಂಕ್ಷನ್ ಆಫ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ನೆಕ್ಸ್ಟ್ ಇದೆಲ್ಲ ನೀವು ಫೀಲ್ ಮಾಡಬೇಕು ಮಕ್ಕಳೇ ಓದ್ತಾ. ಓಕೆ, ಲೆಟ್ಸ್ ಗೋ ವೆರಿ ಕ್ವಿಕ್ಲಿ ಥ್ರೂ ದಿಸ್. ಥೈಮಸ್ ಅಂತಂದ್ರೇನು? ಇದು ಒಂದು ಗ್ಲ್ಯಾಂಡ್ which is also known as a lymphoid organ ಅಂತ ಕೂಡ ನಮ್ಮ ಬಾಡಿಯಲ್ಲಿ ಇದನ್ನು ಕರೀತಾರೆ. This is one of the ನಮ್ಮ ಇಮ್ಯೂನ್ ಸಿಸ್ಟಮ್ ಇನ ಒಂದು ಪಾರ್ಟ್ ಥೈಮಸ್ ಅಂತಂದ್ರೆ. ಇಟ್ ರಿಲೀಸಸ್ ಅ ಹಾರ್ಮೋನ್ known as ಥೈಮೋಸಿನ್. ಥೈಮೋಸಿನ್ ಅಂತ ಹೇಳುವಂತಹ ಒಂದು ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. ಏನ್ ಕೆಲಸ ಥೈಮೋಸಿನ್ಗೆ? ಇಟ್ ವಿಲ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ಅಥವಾ what it helps in the development of the cells of our immune system like T lymphocyte. Okay, T lymphocyte ಅಂತ ಒಂದು ಸೆಲ್ ಇರ್ತದೆ. ಇಟ್ ಹೆಲ್ಪ್ಸ್ ಇನ್ ದ ಡಿಫ್ರೆನ್ಸಿಯೇಷನ್ ಆಫ್ T lymphocyte ಡಿಫ್ರೆನ್ಸಿಯೇಷನ್ ಅಂದ್ರೆ ಅದರ ಮೆಚುರೇಷನ್ಗೆ. T lymphocyte ಅಂತ ಹೇಳುವಂತಹ ಒಂದು ಇಮ್ಯೂನ್ ಸೆಲ್ಲಿನ ಮೆಚುರೇಷನ್ಗೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್ ಇದು. ಓಕೆ,
Then it is adrenal gland. Adrenal gland ಅಲ್ಲಿ ಎರಡು ಪಾರ್ಟ್ ಇದೆ. ಒನ್ ಈಸ್ ಮೆಡುಲಾ, ಇನ್ನೊಂದು ಕಾರ್ಟೆಕ್ಸ್ ಅಂತ ಎರಡು ಪಾರ್ಟ್ ಇದೆ ಅಲ್ವಾ. ಮೆಡುಲಾ ರಿಲೀಸಸ್ ಟೂ ಹಾರ್ಮೋನ್ಸ್, ದಟ್ ಈಸ್ ಅಡ್ರಿನಾಲಿನ್ and noradrenaline. ಆ ಥರ ಬರ್ಕೊಳ್ಳಿ ಆಯ್ತಾ. ಕಾರ್ಟೆಕ್ಸ್ of the adrenal gland, it releases two corticoids, that is mineralocorticoid and glucocorticoid ಅಂತ ಎರಡು ಹಾರ್ಮೋನ್ ನ ರಿಲೀಸ್ ಮಾಡ್ತದೆ. ಅಡ್ರಿನಾಲಿನ್ ಅಂಡ್ ನಾರ್ ಅಡ್ರಿನಾಲಿನ್ ಆರ್ ನೋನ್ ಆಸ್ ದ ಎಮರ್ಜೆನ್ಸಿ ಹಾರ್ಮೋನ್ಸ್ ಅಲ್ವಾ, ಅಥವಾ ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಅಂತ ಕೂಡ ಕರೀತಾರೆ ಅದನ್ನ. ಯಾಕೆ ಫೈಟ್ ಅಂಡ್ ಫ್ಲೈಟ್ ಅಂತ ಕರೀತಾರೆ? ಬಿಕಾಸ್ ದೀಸ್ ಹಾರ್ಮೋನ್ಸ್ ಆರ್ ರಿಲೀಸ್ಡ್ ಇನ್ ಅವರ್ ಬಾಡಿ ಡ್ಯೂರಿಂಗ್ ಎಮರ್ಜೆನ್ಸಿ. ಯಾವಾಗಲೂ ನಮಗೆ ಸಡನ್ ಆಗಿ ಇಮಿಡಿಯೇಟ್ ಎನರ್ಜಿ ಬೇಕು ಬಾಡಿಗೆ, ಅಥವಾ ಏನು ಸಡನ್ ಆಗಿ ಭಯ ಆಯಿತು ತುಂಬಾ, ಏನೋ ಯಾವುದೋ ಒಂದು ಡೇಂಜರ್ ಇಂದ ಎಸ್ಕೇಪ್ ಆಗಬೇಕು ನಮ್ಮ ಬಾಡಿ, ಆ ಥರ ಒಂದು ಸಡನ್ ರಿಯಾಕ್ಷನ್ ಯಾವಾಗ ಬೇಕು, ಸಡನ್ ಎನರ್ಜಿ ಯಾವಾಗ ಬೇಕು ಬಾಡಿಗೆ, ಆವಾಗ ರಿಲೀಸ್ ಆಗುವಂತಹ ಹಾರ್ಮೋನ್ಸ್. ಎಲ್ಲಿಂದ ರಿಲೀಸ್ ಆಗ್ತದೆ? ಅಡ್ರಿನಲ್ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ನಮ್ಮ ಕಿಡ್ನಿಯ ಮೇಲ್ಗಡೆ ಈ ತರ ಇರುವಂತಹ ಒಂದು, ಇಫ್ ದಿಸ್ ಇಸ್ ಕಿಡ್ನಿಯ ಮೇಲ್ಗಡೆ ಇರುವಂತಹ ಒಂದು ಹಾರ್ಮೋನ್, ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ರೈಟ್. ಅದರಲ್ಲಿ ಎರಡು ಪಾರ್ಟ್ ಇದೆ, ಮೆಡುಲಾ ಮತ್ತೆ ಕಾರ್ಟೆಕ್ಸ್. ಮೆಡುಲಾ ಈ ತರದ ಎಮರ್ಜೆನ್ಸಿ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡಿದ್ರೆ, ಕಾರ್ಟೆಕ್ಸ್ ಸೆಕ್ರೀಟ್ಸ್ ಮಿನರಲೋಕಾರ್ಟಿಕಾಯ್ಡ್ ಅಂಡ್ ಗ್ಲೂಕೋಕಾರ್ಟಿಕಾಯ್ಡ್. ಗ್ಲೂಕೋಕಾರ್ಟಿಕಾಯ್ಡಿನ ಕೆಲಸ ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದು. ಮೆಟಬಾಲಿಸಮ್ ಅಂದ್ರೆ ನಮ್ಮ ನಾವು ತಗೊಳ್ಳುವಂತಹ ಶುಗರ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಫ್ಯಾಟ್, ಅದೆಲ್ಲರದ ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದು ಗ್ಲೂಕೋಕಾರ್ಟಿಕಾಯ್ಡ್ಸ್. ಮಿನರಲೋಕಾರ್ಟಿಕಾಯ್ಡಿನ ಕೆಲಸ ಇಟ್ ಇಸ್ ನಥಿಂಗ್ ಬಟ್ ರೆಗ್ಯುಲೇಟ್ ದ ವಾಟರ್ ಬ್ಯಾಲೆನ್ಸ್. ನಮ್ಮ ಬಾಡಿಯಲ್ಲಿ ಇಲೆಕ್ಟ್ರೋಲೈಟ್ ಮತ್ತೆ ಬಾಡಿ ಫ್ಲೂಯಿಡ್ ಅನ್ನ ರೆಗ್ಯುಲೇಟ್ ಮಾಡುವಂಥದ್ದು. ಇಟ್ ಬ್ಯಾಲೆನ್ಸಸ್ ವಾಟರ್ ಅಂಡ್ ಬಾಡಿ ಫ್ಲೂಯಿಡ್. ದ ಮೇನ್ mineralocorticoid in the body is aldosterone. Okay, ನೆನಪಿದೆಯಾ? aldosterone you have studied in excretion chapter ಅಲ್ಲಿ ಕಲ್ತಿದ್ರಿ, aldosterone. Okay, that is a mineralocorticoid. So glucocorticoid example is cortisol. Okay, ಒಂದು example ಇರಲಿ. Okay, next. So next gland is pancreas. So before we go to that, let me check some of the questions here. So Chinmay is asking how to get out and please tell how to revise in last week of exams. Ma'am, please see Chinmay, if your target is to get out, you should be clear with all the concepts of all the chapter. ಓಕೆ, ನೀವು ಬಿಗಿನಿಂಗ್ ಇಂದ NCERT ಬುಕ್ ಅನ್ನ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀರಿ, ಪ್ರತಿಯೊಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ರೆ ಇಟ್ ಇಸ್ ನೋ ಬಿಗ್ ಡೀಲ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಸ್ ಅನ್ನ ಕೇಳೋದಿಲ್ಲ ಅಲ್ವಾ. ಎಲ್ಲ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ರೆ ಇಟ್ ಈಸ್ ಈಸಿ ಟು ಸ್ಕೋರ್ ಔಟ್. ಎಷ್ಟು ಬೇಕು ಅಷ್ಟೇ ಪಾಯಿಂಟ್ಸ್ ಅನ್ನ ಬರೀರಿ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಡಯಾಗ್ರಾಮ್ಸ್ ಅನ್ನ ಎಲ್ಲಾ ಡಯಾಗ್ರಾಮ್ಸ್ ಅನ್ನ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಸೊ but the question paper pattern is changed. ಈ ಕ್ವಶನ್ ಪೇಪರ್ ಈ ಸಲ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅನ್ನ ನೀವು ರೆಫರ್ ಮಾಡಿದ್ರೆ ಜಾಸ್ತಿ ಹೆಲ್ಪ್ ಆಗ್ಲಿಕ್ಕಿಲ್ಲ. 5 ಮಾರ್ಕ್ ಕ್ವಶನ್ ಗೆಲ್ಲ ಯಾವ ತರ ಕ್ವಶನ್ಸ್ ಇಂದ ನೀವೊಂದು ಗೆಸ್ ಮಾಡ್ಬೋದು ಬಿಟ್ರೆ ಪ್ಯಾಟರ್ನ್ ಚೇಂಜ್ ಆಗಿದೆ, ಚಾಯ್ಸಸ್ ಚೇಂಜ್ ಆಗಿದೆ. ಓಕೆ, ಓಕೆ. So pancreas, next gland is pancreas. You know, two hormones released by the pancreas, one is insulin, other one is glucagon ಅಲ್ವಾ. ಸೊ ಇನ್ಸುಲಿನಿನ ಕೆಲಸ ಏನು? ಇಟ್ ಈಸ್ ಹೈಪೋಗ್ಲೈಸೆಮಿಕ್ ಇಫೆಕ್ಟ್ ಕೊಡ್ತದೆ, ಅಂದ್ರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಡಿಕ್ರೀಸ್ ಮಾಡ್ತದೆ. ಗ್ಲೂಕೋಗಾನ್ ಇದು ಆಪೋಸಿಟ್ ಇಫೆಕ್ಟ್, ಇಟ್ ಈಸ್ ಹೈಪರ್ ಗ್ಲೈಸೆಮಿಕ್, ಅಂದ್ರೆ ಬ್ಲಡ್ ಅಲ್ಲಿ ಗ್ಲೂಕೋಸಿನ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು. ಅದರ ತರ ಟೆಸ್ಟಿಸ್ ಇಸ್ ಅ ಗೊನಾಡ್, ಮೇಲ್ ಗೊನಾಡ್ ಅಲ್ವಾ. ದಿಸ್ ರಿಲೀಸಸ್ ಟೆಸ್ಟೋಸ್ಟಿರಾನ್ಸ್. ಏನ್ ಕೆಲಸ ಅದಕ್ಕೆ? ಸ್ಪರ್ಮ್ ಜನರೇಷನ್ಗೆ, ಅದರ ಡೆವಲಪ್ಮೆಂಟ್ಗೆಲ್ಲ ಹೆಲ್ಪ್ ಮಾಡುವಂಥದ್ದು. ಓವರಿ ರಿಲೀಸಸ್ ಟೂ ಹಾರ್ಮೋನ್ಸ್, ದಟ್ ಈಸ್ ಈಸ್ಟ್ರೋಜನ್ and progesterone, which helps in development of the Graafian follicle. Egg development maturation ಗೆ ಅಥವಾ ರಿಲೀಸ್ ಗೆ
ಹೆಲ್ಪ್ ಮಾಡುವಂತ ಹಾರ್ಮೋನ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್. ಸೊ ಈ ತರ ಒಂದು ಟೇಬಲ್ ನೀವೇ ಬರ್ಕೊಳ್ಬೇಕು. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇದನ್ನೇ ಓದ್ತೇನೆ ಅಂತ ಕೂತ್ಕೊಳ್ಬೇಡಿ. ನೀವೇ ಒಂದು ಶೀಟ್ ತಗೊಳ್ಳಿ, A4 ಶೀಟ್ ತಗೊಳ್ಳಿ, ನೀವೇ ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡಿ. ಓಕೆ, ಯಾವಾಗ ನೀವು ಬರೀತೀರಿ ಕ್ಲಿಯರ್ ಆಗಿ ನಿಮ್ಗೆ ನೆನ್ಪುಳಿತದೆ. ಈ ಟೇಬಲ್ ಅನ್ನ ಮಾಡಿದ್ರೆ ಎಕ್ಸಾಮ್ ಹಿಂದಿನ ದಿವಸ ಒಂದ್ಸಲ ನೋಡಿ ಈ ಚಾಪ್ಟರ್ ಅಲ್ಲಿಗೆ ರಿವಿಷನ್ ಆಯ್ತು. ಓಕೆ, ಯಾ, ಸೊ ದರ್ ಇಸ್ ವಿತ್ ದ್ಯಾಟ್ ನೀವು ಎಲ್ಲ ಸೆಷನ್ ಅನ್ನ ಫಾಲೋ ಮಾಡಿದ್ರೆ ನಾವು 5 ಯೂನಿಟ್ ಅಲ್ಲಿ ಬರುವ ಎಲ್ಲಾ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡಿದ್ದೇವಲ್ವಾ ಇಲ್ಲಿ ತನಕ. ನೆಕ್ಸ್ಟ್ ವಿ ವಿಲ್ ಜಸ್ಟ್ ಗೋ ಥ್ರೂ ಸಮ್ ಆಫ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. See, this list is prepared based on the blueprint released by our PU board. Okay, so according to that, ಕೆಲವೊಂದು ಚಾಪ್ಟರ್ ಇಂದ ಡಯಾಗ್ರಾಮ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ಅದರ ಬೇಸಿಸ್ ಮೇಲೆ ಇದೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. There is a list of 18 diagrams. Just go through that once. Okay, ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ರೆಫರೆನ್ಸ್ ಗೆ ಇಟ್ಕೊಳ್ಳಿ. ಅಥವಾ ನಿಮ್ಗೆ ಬೇಕು ಅಂತಂದ್ರೆ ಫಿಲ್ ಇನ್ ದ ಗೂಗಲ್ ಫಾರ್ಮ್, ವಿಲ್ ಪ್ರೊವೈಡ್ ದೇಸ್ ಏನು ಈ ನೋಟ್ಸ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡ್ತೇವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಗೂಗಲ್ ಫಾರ್ಮ್ ಅನ್ನ ಫಿಲ್ ಮಾಡಿ, ವಿಲ್ ಗೆಟ್ ದಿಸ್ ಲಿಸ್ಟ್. ಓಕೆ ಸ್ಟೂಡೆಂಟ್ಸ್, ಸೊ ಫಸ್ಟ್ ಒನ್, ಲೈಫ್ ಸೈಕಲ್ ಪ್ಯಾಟರ್ನ್ ಇನ್ ಪ್ಲಾಂಟ್. ಓಕೆ, 3 ಲೈಫ್ ಸೈಕಲ್ ಪ್ಯಾಟರ್ನ್ ಅಲ್ವಾ, ಯಾವ್ದೆಲ್ಲ? ಹ್ಯಾಪ್ಲಾಂಟಿಕ್, ಆಮೇಲೆ ಹ್ಯಾಪ್ಲೋ ಡಿಪ್ಲಾಂಟಿಕ್, ಆಮೇಲೆ ಡಿಪ್ಲಾಂಟಿಕ್. 3 ಲೈಫ್ ಸೈಕಲ್ ಪ್ಯಾಟರ್ನ್ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಅದು ಮೂರನ್ನು ದಿಸ್ ಕಮ್ಸ್ ಅಂಡರ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಡಯಾಗ್ರಾಮ್ ಅಲ್ಲ. ಓಕೆ, ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ ಮಕ್ಳೇ. 3 ಮಾರ್ಕ್ಸಿಗೆ ಬರ್ಬೋದು, ಯಾವ್ದಾದ್ರು ಒಂದನ್ನು ಅವರು 3 ಮಾರ್ಕ್ಸಿಗೆ ಕೇಳಬಹುದು. ಓಕೆ, ಹ್ಯಾಪ್ಲಾಂಟಿಕ್, ಹ್ಯಾಪ್ಲೋ ಡಿಪ್ಲಾಂಟಿಕ್, ಡಿಪ್ಲಾಂಟಿಕ್. ಅದೇ ತರ ಯಾವ ಆರ್ಗ್ಯಾನಿಸಮ್ ಹ್ಯಾಪ್ಲಾಂಟಿಕ್ ಡಿಪ್ಲಾಂಟಿಕ್ ಅನ್ನ ತೋರಿಸ್ತದೆ ಅನ್ನೋದನ್ನು ಕಲ್ತ್ಕೊಳ್ಳಿ. MCQ ಅಲ್ಲಿ ಕೂಡ ಅದನ್ನ ಕೇಳಬಹುದು. ಡಿಪ್ಲಾಂಟಿಕ್ ಎಕ್ಸಾಂಪಲ್ ಯಾವುದು? ಸ್ಪೆಷಲಿ ದ ಆಂಜಿಯೋಸ್ಪರ್ಮ್ಸ್ ಅಂಡ್ ಜಿಮ್ನೋಸ್ಪರ್ಮ್ಸ್ ಅಲ್ವಾ. ಹ್ಯಾಪ್ಲೋಡಿಪ್ಲಾಂಟಿಕ್ ಎಕ್ಸಾಂಪಲ್ ಯಾವುದು? ಟೆರಿಡೋಫೈಟ್ಸ್ ಅಂಡ್ ಬ್ರಯೋಫೈಟ್ಸ್. ಹ್ಯಾಪ್ಲಾಂಟಿಕ್ ಗೆ ಮೋಸ್ಟ್ ಆಫ್ ದ ಆಲ್ಗೆ. ಓಕೆ, ಸ್ಪೆಸಿಫಿಕ್ ಆಗಿ ಯಾವ್ದು ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೊಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದೇ ತರ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಡಯಾಗ್ರಾಮ್ ಈಸ್ ಸ್ಟ್ರಕ್ಚರ್ ಆಫ್ ಮೊನೊಕಾಟ್ ಸೀಡ್. ನಾವು ಆಲ್ರೆಡಿ ಒಂದು ಸೆಷನ್ ಅಲ್ಲಿ ಅದನ್ನ ಯಾವ ತರ ಡ್ರಾ ಮಾಡಬೇಕು ಆಲ್ರೆಡಿ ನಾವು ಕವರ್ ಮಾಡಿದ್ದೇವಲ್ವಾ. ಸೊ ದಿಸ್ ಆಲ್ಸೋ ಯು ಮೇ ಎಕ್ಸ್ಪೆಕ್ಟ್ ಫಾರ್ 3 ಮಾರ್ಕ್ಸ್. ಇದು ಕೂಡ 3 ಮಾರ್ಕಿಗೆ ಬರುವಂತದ್ದು, ಇದು ಕೂಡ 3 ಮಾರ್ಕಿಗೆ ಬರುವಂತಹ ಡಯಾಗ್ರಾಮ್. ಯಾಕೆ ಹೇಳಿದ್ರೆ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಇದು ಮಾರ್ಫಾಲಜಿ ಚಾಪ್ಟರ್ ಇಂದ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ 3 ಮಾರ್ಕ್ಸಿಗೆ ಡಯಾಗ್ರಾಮ್ ಇದೆ ಅಲ್ವಾ. ಸೊ ಇನ್ನೊಂದು ಯಾವುದು? ಫ್ಲೋರಲ್ ಡಯಾಗ್ರಾಮ್ ಆಫ್ 3 ಫ್ಯಾಮಿಲೀಸ್, ಫ್ಯಾಬೇಸಿಯೆ, ಸೊಲನೇಸಿಯೆ ಮತ್ತೆ ಲಿಲಿಯೇಸಿಯೆಯ ಫ್ಲೋರಲ್ ಡಯಾಗ್ರಾಮ್ ಅನ್ನ ಕಲ್ತ್ಕೊಳ್ಳಿ. ಅದು ಕೂಡ 3 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಫ್ರಮ್ ದ ಅನಾಟಮಿ ಚಾಪ್ಟರ್ ಯು ಲರ್ನ್ ದ ಟಿಯರ್ಸ್ ಆಫ್ ಡೈಕಾಟ್ ರೂಟ್ ಅಂಡ್ ಸ್ಟೆಮ್. ಯಾಕೆ ಅಂತ ಕೇಳಿದ್ರೆ 5 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಓಕೆ, ಎಕ್ಸ್ಪ್ಲೈನ್ ದ ಅನಾಟಮಿ ಆಫ್ ಡೈಕಾಟ್ ರೂಟ್ ಅಥವಾ ಎಕ್ಸ್ಪ್ಲೈನ್ ದ ಅನಾಟಮಿ ಆಫ್ ಡೈಕಾಟ್ ಸ್ಟೆಮ್ ಅಂತ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕಾಗುದಿಲ್ಲ, ಡಯಾಗ್ರಾಮ್ ಕೂಡ ಬರಿಬೇಕು. ಸೊ ಅದಕ್ಕೋಸ್ಕರ ಆ ಡಯಾಗ್ರಾಮ್ ಅನ್ನ ಕಲ್ತ್ಕೊಳ್ಳಿ. 5 ಮಾರ್ಕ್ಸಿಗೆ ಕೇಳುವಂತದ್ದು ಡೈಕಾಟ್ ರೂಟ್ ಅಥವಾ ಡೈಕಾಟ್ ಸ್ಟೆಮ್ ಇರ್ಬೋದು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಅವರ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಚಾಪ್ಟರ್ ಇಂದ 5 ಮಾರ್ಕ್ಸಿಗೆ ಸ್ಕಿಲ್ ಬೇಸ್ಡ್ ಕ್ವಶನ್ ಅಂತ ಇದೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ. ಸ್ಕಿಲ್ ಬೇಸ್ಡ್ ಕ್ವಶನ್ ಇಸ್ ನಥಿಂಗ್ ಬಟ್ ದ ಡಯಾಗ್ರಾಮ್. ಸೊ ಡೋಂಟ್ ಸ್ಕಿಪ್ ಡಯಾಗ್ರಾಮ್ ಫ್ರಮ್ ದಿಸ್ ಚಾಪ್ಟರ್. ಎಲಿಮೆಂಟರಿ ಕೆನಲ್ ಆಫ್ ಅರ್ತ್ ವರ್ಮ್, ಟಿಫ್ಲೋಝೋಲ್ ಎಲ್ಲ ತೋರಿಸಿದಾರಲ್ವಾ ಡಯಾಗ್ರಾಮ್ ಅಲ್ಲಿ. ವಾಟ್ ಇಸ್ ಟಿಫ್ಲೋಝೋಲ್, ಅದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಆ ಡಯಾಗ್ರಾಮ್ ಅನ್ನ ಕಲ್ತ್ಕೊಳ್ಳಿ. ಅದೇ ತರ ಎಲಿಮೆಂಟರಿ ಕೆನಲ್ ಆಫ್ ಕಾಕ್ರೋಚ್ ವಿಚ್ ಇಸ್ ಆಲ್ರೆಡಿ ಆಸ್ಡ್ ಇನ್ ಮಾಡೆಲ್ ಕ್ವಶನ್ ಪೇಪರ್. ಅದೇ ತರ ಎಲಿಮೆಂಟರಿ ಕೆನಲ್ ಆಫ್ ಫ್ರಾಗ್ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಕಾಕ್ರೋಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮಾರ್ಫಾಲಜಿ ಆಫ್ ಕಾಕ್ರೋಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇಂದ ಇದಿಷ್ಟನ್ನ ಸ್ಕಿಪ್ ಮಾಡಬೇಡಿ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದಟ್ ಇದು ಬಂದೇ ಬರ್ತದೆ ಅಂತ ಹೇಳ್ತಾ ಇರೋದಲ್ಲ, ಇದನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಇದರಿಂದ ಯಾವ್ದಾದ್ರು ಬರ್ಬೋದು. ಓಕೆ, ನೆಕ್ಸ್ಟ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಇಂದ ಸ್ಟಡಿ ದ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್. ಡಯಾಗ್ರಾಮ್ ಮಾತ್ರ ಬರುವುದಿಲ್ಲ, ಬಟ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಅಂತ ಕೇಳ್ಬೋದು. ಆಗ ನೀವು ಡಯಾಗ್ರಾಮ್ ಕೂಡ ಬರಿಬೇಕಾಗ್ತದೆ. ಓಕೆ, ಅಂಡ್ ನೈಟ್ರೋಜನ್ ಸೈಕಲ್ ಫ್ರಮ್ ಮಿನರಲ್ ನ್ಯೂಟ್ರಿಷನ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಓಕೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ 5 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ದ ನೈಟ್ರೋಜನ್ ಸೈಕಲ್ ಹೇಳಿದ್ರೆ ಸೈಕಲ್ ಬರಿಬೇಕು. ಒಂದು 4 to 5 ಪಾಯಿಂಟ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕು, ಅದರದ್ದು ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕು. ಓಕೆ,
Then the Z scheme of light reaction from photosynthesis ಏನು ನಾನ್ ಸೈಕ್ಲಿಕ್ ಫೋಟೋಫಾಸ್ಫಾರಿಲೇಷನ್ ಅದನ್ನ 3 ಮಾರ್ಕ್ಸಿಗೆ ಕೇಳಬಹುದು. ನೈಟ್ರೋಜನ್ ಸೈಕಲ್ ಇಸ್ ಫಾರ್ 5 ಮಾರ್ಕ್ಸ್. ಓಕೆ, ಇದೆಲ್ಲವೂ ಕೂಡ 5 ಮಾರ್ಕ್ಸಿಗೆ ಬರುವಂತದ್ದು ಡಯಾಗ್ರಾಮ್ಸ್. ಓಕೆ, Z scheme of light reaction you may expect it for 3 marks. Then ATP synthesis through chemiosmosis ಡಯಾಗ್ರಾಮ್ ಮಾತ್ರನೂ ಕೇಳ್ಬೋದು, ಎಕ್ಸ್ಪ್ಲನೇಷನ್ ಕೇಳ್ಬೋದು. ಓಕೆ, ಡಯಾಗ್ರಾಮ್ ಒಂದು ಕಲ್ತ್ಕೊಳ್ಳಿ, ಕೆಮಿಯಾಸ್ಮೋಸಿಸ್ ಪ್ರೊಸೆಸ್ ಅನ್ನ ಕಲ್ತ್ಕೊಳ್ಳಿ. ಓಕೆ, ದೆನ್ ಕೆಲ್ವಿನ್ ಸೈಕಲ್ schematic representation, glycolysis schematic representation, citric acid schematic representation, anything may come for 5 marks. Very important. Okay, important. ಕೆಲ್ವಿನ್ ಸೈಕಲ್ ಕೇಳಿದ್ರೆ ಎಕ್ಸ್ಪ್ಲೈನ್ ಕೆಲ್ವಿನ್ ಸೈಕಲ್ ಅಂತ ಕೇಳ್ತಾರೆ. ಆಗ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಾತ್ರ ಅಲ್ಲ, ಅಲಾಂಗ್ ವಿತ್ ದಟ್ ದ ಎಕ್ಸ್ಪ್ಲನೇಷನ್, ಆ 3 ಸ್ಟೆಪ್ ಏನಿದೆ, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್, ಆ 3 ಸ್ಟೆಪ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೂಡ ಕೊಡಬೇಕು ಕೆಲ್ವಿನ್ ಸೈಕಲ್ಗೆ. ಗ್ಲೈಕೋಲಿಸಿಸ್ಗೆ ಕೇಳಿದ್ರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಮಾತ್ರ ಕೇಳ್ತಾರೆ. ಸಿಟ್ರಿಕ್ ಆಸಿಡ್ ಸೈಕಲ್ ಕೂಡ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳ್ತಾರೆ. Next, study the section of human heart, then ECG, actin and myosin structure. ಓಕೆ, ಎಕ್ಸ್ಪ್ಲನೇಷನ್ ಕೇಳ್ಬೋದು, ಸ್ಟ್ರಕ್ಚರ್ ಮಾತ್ರ ಅಲ್ಲ, ಎಕ್ಸ್ಪ್ಲನೇಷನ್ ಕಲ್ತ್ಕೊಳ್ಳಿ. ಹ್ಯೂಮನ್ ಬ್ರೈನ್ ಕಲ್ತ್ಕೊಳ್ಳಿ. ದಿಸ್ ಇಸ್ ಫ್ರಮ್ ಹ್ಯೂಮನ್ ಫಿಸಿಯಾಲಜಿ ಪಾರ್ಟ್. ಈ ಸಲ ಹ್ಯೂಮನ್ ಫಿಸಿಯಾಲಜಿ ಪಾರ್ಟ್ ಇಂದ ನಿಮಗೆ ಎಕ್ಸ್ಪ್ಲನೇಷನ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ, ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಾಲೆಜ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇದೆ. ಡಯಾಗ್ರಾಮ್ ಸ್ವಲ್ಪ ಕಡಿಮೆ. ಡಯಾಗ್ರಾಮ್ ನೀವು ಮೇನ್ ಆಗಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಚಾಪ್ಟರ್ ಇಂದ ಕಲ್ತ್ಕೊಳ್ಳಿ ಎಲ್ಲ. Okay, so these are the list of important diagrams. So ಕೆಲವೊಂದು MCQ questions ಅನ್ನು ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕವರ್ ಮಾಡ್ಲಿಕ್ಕಿದ್ದೇವೆ ಸ್ಟೂಡೆಂಟ್ಸ್. ಓಕೆ, ಸೊ MCQ is also very important, but remember MCQ ಯಾವ ತರ ಇರ್ತದೆ ಅಂದ್ರೆ ತುಂಬಾ ಡೀಪ್ ಆದ, ತುಂಬಾ ಏನು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಇರೋದಿಲ್ಲ. ಆಲ್ ದ ಕ್ವಶನ್ಸ್ ಫಾರ್ MCQ will be direct question from your NCERT. ಓಕೆ, ಸೊ ಪ್ರತಿಯೊಂದು ಚಾಪ್ಟರ್ ಅನ್ನ ನೀವು ಡಿಟೇಲ್ ಆಗಿ ಓದಿದ್ದೀರಿ ಫ್ರಮ್ ದ ಬಿಗಿನ್, ಅಥವಾ ಅಟ್ಲೀಸ್ಟ್ ಇವಾಗ ರಿವಿಷನ್ ಟೈಮಲ್ಲಿ ಎಲ್ಲ ಚಾಪ್ಟರ್ ಅನ್ನ ಕರೆಕ್ಟ್ ಆಗಿ ಓದಿದ್ದೀರಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡಿ ನೀವೇ ನಿಮ್ದು ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ಇಟ್ ಇಸ್ ವೆರಿ ಈಸಿ ಟು ಸ್ಕೋರ್ 15 out of 15 ಇನ್ MCQ. ಯಾಕಂದ್ರೆ ಎಲ್ಲ ಸಿಂಪಲ್ ಮತ್ತೆ ಡೈರೆಕ್ಟ್ ಆದ ಕ್ವಶನ್ಸ್ MCQ ಅಲ್ಲಿ ಇರ್ತದೆ. ಅದೇ ತರ ಉಳಿದ 5 ಮಾರ್ಕ್ಸ್ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ದಟ್ ಈಸ್ ಆಲ್ಸೋ ವೆರಿ ಈಸಿ ಟು ಸ್ಕೋರ್. ಯಾಕೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಆನ್ಸರ್ ಕೂಡ ಮೇಲ್ಗಡೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. 5 ಕ್ವಶನ್ಗೆ 5 ಆನ್ಸರ್ ಬ್ರಾಕೆಟ್ ಅಲ್ಲಿ ಇದೆ. ಸ್ವಲ್ಪ ಥಿಂಕ್ ಮಾಡಿ ಕರೆಕ್ಟ್ ಆದ ಆನ್ಸರ್ ಅನ್ನ ಚೂಸ್ ಮಾಡಿ. ಅಲ್ಲಿ ಕನ್ಫ್ಯೂಷನ್ಸ್ಗೆ ಯಾವುದೇ ರೀತಿಯ ದಾರಿ ಇಲ್ಲ, ಯಾಕಂದ್ರೆ 5 ಕ್ವಶನ್ ಕೂಡ ಬೇರೆ ಬೇರೆ ಕಾನ್ಸೆಪ್ಟ್ ರಿಲೇಟೆಡ್ ಇರ್ತದೆ. ಅಲ್ಲಿ ನೋ ವೇ ಟು ಗೆಟ್ ಕನ್ಫ್ಯೂಸ್ಡ್, ಕನ್ಫ್ಯೂಷನ್ ಇರುವುದಿಲ್ಲ. ಈಸಿಯಾಗಿ ನೀವು 5 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ. ಓಕೆ, ಸೊ MCQ ಬಗ್ಗೆ ಭಯ ಬೇಡ, ಯಾಕಂದ್ರೆ ಸಿಂಪಲ್ ಆಗಿರ್ತದೆ. ಟೆಕ್ಸ್ಟ್ ಬುಕ್ ಅನ್ನ ಡಿಟೇಲ್ ಆಗಿ ಓದಿ, ಎಲ್ಲಾ ಚಾಪ್ಟರ್ ಅನ್ನ ಡಿಟೇಲ್ ಆಗಿ ಓದಿ MCQಗೆ ಪ್ರಿಪೇರ್ ಆಗೋದಾದ್ರೆ. ಓಕೆ ಮಕ್ಕಳೇ, ECG ಗ್ರಾಫ್ ಅಲ್ವಾ ಮ್ಯಾಮ್? ಹೌದು, ಅದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂಡರ್ ಅಲ್ಲೇ ಬರ್ತದೆ. ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ಬೋದು. Make a video on chapter wise important question. Yes, in next session ಅಲ್ಲಿ ನಾವು ಚಾಪ್ಟರ್ ವೈಸ್ ಒಂದು ಸೆಷನ್ ಅಲ್ಲಿ ಎಷ್ಟು ಕವರ್ ಆಗ್ಲಿಕ್ಕೆ ಆಗ್ತದೋ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ, MCQ ಕ್ವಶನ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ ತೇಜಸ್ವಿ. ಓಕೆ, ಪ್ಲೀಸ್ ಟೀಚ್ ಡಿಫರೆಂಟ್ ಲೈಫ್ ಸೈಕಲ್ ಪ್ಯಾಟರ್ನ್ ಇನ್ ಪ್ಲಾಂಟ್ಸ್, ಸೆಲ್ ಸೈಕಲ್, ಕ್ರೆಬ್ಸ್ ಸೈಕಲ್. ವಿಲ್ ಟ್ರೈ ಟು ಡೂ ದ್ಯಾಟ್. ಆದರೆ ಟೈಮ್ ತುಂಬಾ ಕಡಿಮೆ ಇದೆ ತೇಜಸ್ವಿ. We will try to do that. ಅಂದ್ರೆ ಪ್ಲಾಂಟ್ ಲೈಫ್ ಸೈಕಲ್ ಇನ್ ಪ್ಯಾಟರ್ನ್ ಅನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಟ್ ವಿಲ್ ಟೇಕ್ ಲಿಟಲ್ ಮೋರ್ ಟೈಮ್. ಈ ಸೆಷನ್ ಅಲ್ಲಿ ಸಾಧ್ಯ ಇಲ್ಲ. ವಿ ವಿಲ್ ಸಿ ಇನ್ ಫ್ಯೂಚರ್. ಓಕೆ ತೇಜಸ್ವಿ. ಓಕೆ ಸ್ಟೂಡೆಂಟ್ಸ್, ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವಶನ್ಸ್ ಅನ್ನು ಹಾಕ್ಬೋದು. ನಾನು ಅಲ್ಲೇ ನಿಮಗೆ ನಿಮ್ಮ ಡೌಟ್ಸ್ ಅನ್ನು ಅಲ್ಲೇ ಕ್ಲಾರಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ಮಕ್ಕಳೇ, ಸೊ ಇದೇನಾದರೂ ನಿಮಗೆ ಇದರ ನೋಟ್ಸ್ ಬೇಕಾದ್ರೆ ಡೋಂಟ್ ಫರ್ಗೆಟ್ ಟು ಫಿಲ್ ದ ಡಿಸ್ಕ್ರಿಪ್ಷನ್, ಫಿಲ್ ದ ಗೂಗಲ್ ಫಾರ್ಮ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಓಕೆ, ನಿಮ್ಮ ಕ್ವಶನ್ಸ್ ಎಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ, ನಾನು ಅಲ್ಲೇ ನಿಮಗೆ ಆನ್ಸರ್ ಮಾಡ್ತಾ ಇರ್ತೇನೆ. ಅದೇ ತರ ನೆಕ್ಸ್ಟ್ ಸೆಷನ್ ಅಲ್ಲಿ ಕೆಲವೊಂದು MCQ ಅನ್ನ
ಸಾಲ್ವ್ ಮಾಡುವ. ಅದೇ ಥರ ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಯಾವ ಥರ ನಡಿಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೇನೆ, ಡಿಸ್ಕಸ್ ಮಾಡುವ. ಓಕೆ ಮಕ್ಕಳೇ, ದಟ್ಸ್ ಆಲ್ ಫಾರ್ ಟುಡೇಸ್ ಸೆಷನ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್, ದಟ್ ಈಸ್ ಕಮಿಂಗ್ ಸ್ಯಾಟರ್ಡೆ. ಓಕೆ, ಸ್ಯಾಟರ್ಡೆ 6:30ಗೆ ನೆಕ್ಸ್ಟ್ ಸೆಷನ್ ಇರ್ತದೆ. We will see some of the MCQ questions. ಆಮೇಲೆ don't forget to attend the live session next session, because we are going to discuss some more important tips for the last moment preparation. Okay students, thank you for attending the live classes and being interactive here. Okay, see you all in the next session. Study well, and if you have any doubts, post it in the chat box. I'll try to clarify your doubts there. Okay, see you all in the next session. Thank you students.